ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು 2021ರಲ್ಲಿ ನಮಗೆ ಮಾಡಿದ ಅಕ್ಕಿ ಇದು. ಇದು ಬಂದು ಆ ಮರ್ಗಪ್ಪ ಅಂತ ನೋಡಿದ್ರಲ್ಲ, ಸ್ವಂತ ಮಗ. ಇದು 12 ಅವರ್ 29 ನಿಮಿಷ ಎಲ್ಲ ಆಡ್ತು. ಅದೇ ಒಂದೇ ಏಟ್ ಹೊಡಿಯಿತ್ತು, ತುಂಬಾ ಜನ ಗೊತ್ತು. ಅದೇ ಬರ್ಡ್ ಇದು. ಇದು ಎಷ್ಟು ಸತಿ ಆಡಿದೆ ಸರ್ ಲಾಂಗ್ ಟೈಮು? ಇದು ಅವತ್ತು ಸೀಲಿ ಸಹ 12 ಅವರ್ 29. ಇನ್ನೊಂದು ಸೀಲಿ ಬಿಟ್ಟು ಬಾಜಿ ಮಾಡಲಿಲ್ಲ ಅವತ್ತು, ಕೂತ್ ಬಾಜಿ ಮಾಡಲಿಲ್ಲ. ಆಮೇಲೆ ಬಿಡಕ್ಕೆ ಹೋಗಿಲ್ಲ ನಾವು ಇದನ್ನು. ಅಂದ್ರೆ ಒಂದು 10-15 ಸೀಲ್ ಇರುತ್ತೆ, ಇದು ಗ್ಯಾರಂಟಿಯಲ್ಲಿ ಬಿಡ್ತೀವಿ ಅಂತ. ಆದ್ರೆ ಬಿಟ್ಟಾಗೆಲ್ಲ ಇದು ಲೈಟ್ ಹಾಕ್ಸ್ಕೊಳ್ಳೋದೆ. ಫ್ರೆಂಡ್ಸ್ ನೋಡಿ, ಇದು 2021ರಲ್ಲಿ ಆಡಿರೋದು ಇದು. ನೋಡಿ ಸಬ್ಜಾ ನೋಡಿ, ಆವಲ್ಲೇ ಏನೊಂದು ಗಂಟು ತೋರಿಸಿದ್ವಲ್ಲ ಧೂಮ ಮರ್ಗಪ್ಪ ಅಂತೇಳಿ, ನೋಡಿ ಅದ್ರದ್ದು ಮಗ ಅಂತ ಇದು. ನೋಡಿ ಸ್ನೇಹಿತರೆ, ಈ ಅಕ್ಕಿ ವಿಚಾರ ಏನು ಅಂತ ಹೇಳಿದ್ರೆ, ಫಸ್ಟ್ ವರ್ಷ ಇದು ರೋಲ್ ಆಗಿರುವಂತ ಅಕ್ಕಿ. ಅದೇ 2ನೇ ವರ್ಷ ಈ ಅಕ್ಕಿನ ಬಿಟ್ರು. ಒಂದೇ ಒಂದು ಅವ್ರಿಗೆ ಇವತ್ತು ಇಂಜಿನಿಯರ್ ಸಾಹೇಬರಿಗೆ ಡೌಟು ಏನಂದ್ರೆ, ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗ್ತಾವ್ರೆ. ಯಾರನ್ನ ಶೋಕ್ತಾರ್ಗಳು ಏನನಪ್ಪ ಈ ವಿಚಾರ ಬಗ್ಗೆ, ಈ ಅಕ್ಕಿ ನೋಡ್ಬಿಟ್ಟು ಏನಾನ ವಿಚಾರ ಹೇಳಿದ್ರೆ ನಾನು ಅವ್ರಿಗೆ ಏನಾಗುತ್ತೋ ನನ್ನ ಖುಷಿಗೆ ಒಂದು ಪ್ರೈಸ್ ಕೊಡ್ತೀನಿ ಅಂತಾನು ಹೇಳವ್ರೆ ನನ್ನ ಹತ್ರ. ಯಾಕೆಂದ್ರೆ ಈ ಅಕ್ಕಿಯಲ್ಲಿ ಏನನ ಅಕ್ಕಿ ನೋಡುವಂಥವ್ರು ಎಲ್ಲ ಅಕ್ಕಿ ಗುಣಗಳಲ್ಲಿದೆ. ಆದ್ರೆ ಈ ಅಕ್ಕಿಯಲ್ಲಿ ಅದು ಬುದ್ಧಿವಂತಿಕೆಯಿಂದಾನೇ ಅದು ಅಕ್ಕಿ ಏಜ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ, ನಾನು ಬಾಜಿ ಮಾಡಿದ ತಕ್ಷಣ ಮತ್ತೆ ಮನೆ ಮೇಲೆ ಇಲ್ಲಲ್ಲ ಆಡೋಕೆ ಹೋಗ್ಬಿಡ್ತೀನಿ ಅಂತ ಹೇಳಿನೇ. ಆದ್ರೆ ನೀವು ಬೆಳಿಗ್ಗೆ ಅಕ್ಕಿ 6 ಗಂಟೆಗೆ ನೀವು ಅಕ್ಕಿ ಬಿಟ್ರು ಅಂತ ಹೇಳಿದ್ರೆ, ಬೆಳಿಗ್ಗೆಯಿಂದಾನೇ ಆಟ ಶುರು. ಬಾಜಿ ಮಾಡಿದ್ರೆ ನಾನು ಆಡ್ಬಿಡ್ತೀನಿ ಅಂತ ಹೇಳಿದ್ದೇನೆ. ಅದ್ರೂ ಆ ಪವರ್ ಅಲ್ಲಿ ಬಿಟ್ಟಾಗೆಲ್ಲ 12 ಗಂಟೆ ಚಿಲ್ಲರೆ ಆಡಿರೋದಂಥದ್ದು. ಇಡೀ ಬೆಂಗಳೂರಿಗೆ ಸುಮಾರು ಟೂರ್ನಮೆಂಟ್ ಗೆದ್ದಂತ ಅಕ್ಕಿ. ಅದೇ ರೀತಿ ಒಂದ್ ದಿವಸ ಟೂರ್ನಮೆಂಟ್ಗಳಿಗೂ ಬಾಜಿ ಮಾಡಿದಿರ ಕುತ್ಕೊಂಡ್ಬಿಟ್ಟು ಬಹಳ ತೊಂದರೆಯಲ್ಲಿ ಆ ಟೂರ್ನಮೆಂಟ್ಗೆ ಅಂದ್ರೆ ದಾವಣಿಗೂ ಒಂದು ತೊಂದರೆ ಆಗೋಯ್ತು. ಅದಕ್ಕೇನೆ ಆ ಅಕ್ಕಿನ ಸೇಫರ್ ಸೈಡ್ ಅಲ್ಲಿ ಮಾತ್ರ ಬಿಡ್ತಾ ಇದ್ರು. ರೋಲ್ ಆದಂತ ಅಕ್ಕಿ ಬಾಜಿನೇ ಮಾಡಲ್ಲ ಈಗ. ಫಸ್ಟ್ ವರ್ಷ ರೋಲ್ ಆಗಿದ್ದ ಅಕ್ಕಿ 2ನೇ ವರ್ಷದಿಂದ ಆ ರೀತಿ ಅಕ್ಕಿ ಆಡ್ತಾ ಇತ್ತು. ಇವ್ರ ಮನೇಲಿ ಒನ್ ಆಫ್ ದ ಫೇವರೇಟ್ ಅಕ್ಕಿ, ನಮ್ಮ ಇಂಜಿನಿಯರ್ ಸಾಹೇಬ್ಗೂ ಒನ್ ಆಫ್ ದ ಫೇವರೇಟ್ ಅಕ್ಕಿ ಇದೆ ಅಕ್ಕಿ. ವಿಶೇಷ ಇದೆ ಇದು. ಈಗ ಆ್ಯಕ್ಚುಲಿ ನಾವು ಹೆಸರಿಟ್ಟಿರೋದೇ ಕುಂಟ ಅಂತ. ಇದು ಪಟ್ಟ ಇದ್ದಾಗ ಗೂಡಲ್ಲಿ ಕಾಲು ಸಿಗಾಕೊಂಡು ತೊಂದರೆ ಆಗಿತ್ತು. ಒಂದು ವಾರದಲ್ಲಿ ನಾನು ಎಷ್ಟೋ ವರ್ಷದಿಂದ ಅಕ್ಕಿ ಶೋಕ್ ಮಾಡ್ಕೊಂಡ್ಬಂದಿದ್ದೀನಿ. ಬಿಡೋಕೆ ಒಂದು ವಾರದಲ್ಲಿ 10+ ಅವರ್ಸ್ ಬರುತ್ತೆ ಒಂದು ವಾರಕ್ಕೆ. ಅಂದರೆ ಇದ್ರದ್ದು ತಂದೆದು ಪವರ್ ಆ ಥರ ಇದೆ. ಅದೇ 2ನೇದು ಈಗಾಗಲೇ ಹೇಳ್ದಂಗೆ ಹೇಮಂತ್ ಅವ್ರು ಹೇಳ್ದಂಗೆ, ಇದು ಎಂಥ ಜಾಣ ಇದು ಅಂದರೆ, ಆದರೆ ನಮ್ಮನ್ನು ನಾವೇ ಜಾಣರು ಅನ್ಕೋತೀವಿ. ಇದಕ್ಕೆ ಎಷ್ಟು ಬಾಜಿ ಇತ್ತು ಅಂದರೆ ಸಡನ್ನಾಗಿ ಬಾಜಿ ಮಾಡೋದು ನಿಲ್ಲಿಸ್ತಿದ್ದು. ಆದರೆ ಇದ್ರ ವಂಶದಲ್ಲಿದೆ ಬಾಜಿ. ನೆಕ್ಸ್ಟ್ ಇದ್ರ ಮಕ್ಕಳು ಮಾಡಿಬಿಟ್ಟಿದ್ದೀವಿ, ಬಾಜಿ ಮಾಡುತ್ತೆ. ಇದ್ರ ತಂಗಿದೀರು ಬಿಟ್ಟಿದ್ದೀವಿ, ಬಾಜಿ ಮಾಡುತ್ತೆ. ಸೊ ಈ ಅಕ್ಕಿಯಲ್ಲಿ ಇದೊಂದು ತುಂಬ ವಿಶೇಷವಾದ ಗುಣ. ಅದ್ರ ತಂದೆಯಲ್ಲಿ ಏನು ಬಾಜಿ ಇತ್ತು ಅದು ಎತ್ಕೊಂಬಂತು. ಬಟ್ ನಾನು ಬಾಜಿ ಮಾಡಬೇಕಾಗುತ್ತಲ್ಲ ಅಂತ ಸ್ಟಾಪ್ ಮಾಡುತ್ತೆ. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. 2022ರಲ್ಲಿ ನಾವು ರೆಡಿ ಮಾಡಿದ ಅಕ್ಕಿ. ಇದು ರೇಗ್ದಾರು, ಒಳ್ಳೆ ಬಾಜಿ ಜಾಸ್ತಿ ಅಕ್ಕಿ. ಇದೊಂದು ಸೀಲಿಗೆ 11 ಅವರ್ 18 ನಿಮಿಷ ಆಡಿದೆ. ಮತ್ತೆ ಇದು ಕಲರ್ಗೆ ಅಂತ ಇಟ್ಕೊಂಡಿದೆ, ಇದನ್ನ ಬರೀ ಕಲರ್ ಮಾತ್ರ. ಮತ್ತೆ ಇದೇನು ವಿಶೇಷ ಅಂದ್ರೆ ಬಾಲ ಕಟ್ಟೆ ಬಿಡ್ಬೇಕು ಇದಕ್ಕೆ. ಬಾಲ ಇದುವರೆಗೂ ಬಿಚ್ಚಲ್ಲ ನಾವು ಇದುವರೆಗೂ. ಆ ಥರ ಬರ್ಡು ಒಳ್ಳೆ ಅಕ್ಕಿ. ಸರ್ ಇದ್ರದ್ದು ಬಾಯಿ ಜಾಸ್ತಿ ವಿಪರೀತ. ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, 2022ರಲ್ಲಿ ಒಂದೇ ತಂದೆ ತಾಯಿಗೆ 2 ಅಕ್ಕಿ ಒಟ್ಟು 2 ಗಂಟುಪಟಗಳಾಯ್ತು. ಒಂದೇ ಸತಿ ಮೊಟ್ಟೆ ಇಟ್ಟಿದ್ದು. ಇವರು ಸ್ಟಾರ್ಟಿಂಗ್ ಈ ಅಕ್ಕಿ ಬಿಡುವಾಗ 13 ಗಂಟೆ ಪ್ಲಸ್ 13 ಗಂಟೆ ಪ್ಲಸ್ ಇವ್ರ ಮನೆ ಉಡಾಲಾಗ ಅಕ್ಕಿ ಆಡ್ತಾ ಇತ್ತು. ಅಂದ್ರೆ ಈ ನೆಕ್ಸ್ಟ್ ವೀಕ್ ಅಕ್ಕಿನ ಬಿಡಬೇಕು ಇವರು. ಅಷ್ಟೊತ್ತಿಗೆ ಕೋವಿಡ್ ಸ್ಟಾರ್ಟ್ ಆಗೋಯ್ತು. ಇದನ್ನ ರೆಡಿ ಮಾಡಿಟ್ಟಿದ್ರು. ಈ ವಾರ ಇದನ್ನ ಭಾನುವಾರ ಬಿಡೋಣ, ಬುಧವಾರ ಅದನ್ನ ಬಿಡೋಣ ಅಂತೇಳಿ ರೆಡಿ ಮಾಡಿದ್ರು. ಆದ್ರೆ ಅಲ್ಲಿ ಏನಾಗೋಯ್ತು ಅಂದ್ರೆ, ಕೋವಿಡ್ ಇರೋದ್ರಿಂದ ಟೂರ್ನಮೆಂಟ್ ನಡೆಸುವಂತವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಪೋಸ್ಟ್ಪೋನ್ ಮಾಡ್ಬಿಟ್ರು ಡೇಟ್ಗಳನ್ನ. ಡೇಟ್ ಪೋಸ್ಟ್ಪೋನ್ ಮಾಡಿದಾಗ ಇವಳಿಗೆ ಅವಕಾಶ ಸಿಕ್ಲಿಲ್ಲ. ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಮರಿಗಳಲ್ಲೇ ಸುಮಾರು 13 ಗಂಟೆ ಅಕ್ಕಿ ಆಡ್ತಾ ಇತ್ತು ಸರ್. 2 ಅಕ್ಕಿನೂ ಅಷ್ಟೇ ಬಾಲ ಕಟ್ಕೊಂಡೆ ಅಕ್ಕಿ ಆಡ್ತಾ ಇದ್ದೀವಿಲ್ಲ. ಇವತ್ತು ಅಷ್ಟೇ ಅವರು ಬಾಲ ಕಟ್ಕೊಂಡೆ ಅಕ್ಕಿ ಬಿಡ್ತಾರೆ. 2ಕ್ಕೂ ಅಷ್ಟೇ ಅಪ್ಪ ಅಮ್ಮ. ಇದು ಅಷ್ಟೇ ಟೂರ್ನಮೆಂಟ್ಗೆ ಒಂದು ಬಾಲ ಕಟ್ಕೊಂಡೇನೆ ಇದನ್ನು ಸುಮಾರು ಟೂರ್ನಮೆಂಟ್ಗಳಿಗೆ ಲಾಂಗ್ ಟೈಮ್ಗಳೆಲ್ಲ ಆಡಿದೆ. ಅಷ್ಟು ಒಳ್ಳೆ ಜಾತಿಗಳು, ಅಷ್ಟು ಒಳ್ಳೆ ಅಕ್ಕಿಗಳು ಇವತ್ತು ಅಕ್ಕಿಗಳನ್ನ ಬಿಡ್ತಾವ್ರೆ ಸರ್. ಇದನ್ನ ಸರ್ ಈಗ ನೀವು ಟೂರ್ನಮೆಂಟ್ಗೆಲ್ಲ ಬಾಲ ಕಟ್ ಮಗ್ಸಿ ಬಿಡ್ತೀರಲ್ಲ, ಇದೇನಾ ಸರ್ ಅದು? ಏನಕ್ಕೆ ಬಾಲ ಕಟ್ತೀರಾ? ಯಾವ ರೀತಿ ಅದು ಕಂಟ್ರೋಲ್ ಸರ್? ಅದು ಸ್ಟಾರ್ಟಿಂಗ್ 8 ಅವರ್ಸ್ ಮೇಲೆ ಅದು ಬಾಯಿ ಜಾಸ್ತಿ ಹಾಕೊಂಡೇ ಬಂತು. ಬಾಲ ಕಟ್ಟೆನೆ ಅದು 12 ಅವರ್ ಮೇಲೆ ಆಡ್ತಿತ್ತು. ಇನ್ನೇನಕ್ಕೆ ಚೇಂಜ್ ಮಾಡೋದು ಅಂದ್ಬಿಟ್ಟು ಹಂಗೆ ರೂಢಿ ಮಾಡ್ಕೊಂಡ್ ಬಂದೆ ಅಷ್ಟೇ. ನೋಡಿ, ನೀವು ಬಾಲ ಕಟ್ಟ ತಕ್ಷಣ ಕಮ್ಮಿ ಆಡ್ಬಿಡ್ತೀನೋದು ಮುಖ್ಯ ಅಲ್ಲ. ಒಂದೊಂದು ಅಕ್ಕಿಗಳು ಬಾಲ ಕಟ್ಕೊಂಡು ಲೆವೆಲ್ ಮಾಡ್ಕೊಂಡು ಸಾಯಂಕಾಲದವರೆಗೂ ಅಕ್ಕಿ ಆಡ್ಬಿಡ್ತಾರೆ ಅಂತೇಳಿ ಒಂದು ಸಂದೇಶ ಅಷ್ಟೇ. ಇವತ್ತವರೆಗೂ ಅದನ್ನ ಅಕ್ಕಿ ಬಾಲ ಬಿಚ್ಚೋಕ್ ಹೋಗ್ಲಿಲ್ಲ. ಇವತ್ತು ಅದೇ ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಇವತ್ತು ಅದೇ ಕಂಟ್ರೋಲ್ ಅಲ್ಲಿ ಸಾಯಂಕಾಲ ಒಂದು 6:30 6:45 ಅಕ್ಕಿ ಆಡುತ್ತೆ. ನೋಡಿ ಇವತ್ತು ಆ ಬಾಲ ಕಟ್ ಮಾಡಿರೋದು ನೋಡಿ ಹಂಗೆ ಇದೆ.
ಬಾಲ ಕಟ್ ಮಾಡಿರೋದು ಹಂಗೆ ಇದೆ. ಎರಡು ಜೋಡ ಇದು ಜೋಡತೆ ಅಕ್ಕಿ ನೋಡಿ, ಇದೆರಡು ಜೊತೆ ಪಟ್ಟಗಳು, ಎರಡು ಗಂಡು ಪಟ್ಟಗಳೇನೆ, ಒಂದೇ ಸತಿ ಹುಟ್ಟಿರೋದಿವು. ನೋಡಿ, ಈ ಮಕ್ಷಿ ತುಂಬಾನೇ ಚಿರಪರಿಚಿತ ಎಲ್ಲರಿಗೂ. ಇದು ಕಲರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಪ್ಲಸ್ ಬಾಲ ಕಟ್ಟಿ ಬಿಡೋ ಟೂರ್ನಮೆಂಟ್ಗೆಲ್ಲ ಇದು ಸ್ಪೆಷಲಿಸ್ಟ್ ಇದೆ. ಈ ದಾಡಿಲಿ ಆ ಬಾಲ ಕಟ್ಟಿ ಬಿಡೋ ಟೂರ್ನಮೆಂಟ್ಗೆ ಇದನ್ನ ಬಿಡೋರು ವಿನ್ ಆಗ್ತಾ ಇತ್ತು. ಪ್ಲಸ್ ಕಲರ್ಗಳಿಗೆ ಕರೆಕ್ಟ್ ಟೈಮಲ್ಲಿ ಎಷ್ಟು ಬೇಕೋ ಟೈಮು ಅಷ್ಟು ಆಡೋದಿದು ಅಂತ ಒಂದು ಕಲರ್ ಸ್ಪೆಷಲಿಸ್ಟ್ ಈ ಬರ್ಡು. ಆಮೇಲೆ ಸ್ಪೆಷಲ್ಲು ಈ ಫ್ರೈಡೇ ಸ್ಪೆಷಲ್ಗಳಿಗೂ ತುಂಬಾ ಸತಿ ಅಕ್ಕಿ ಬಿಟ್ಟು ಗೆದ್ದಿದ್ದಾರೆ. ಇದಷ್ಟೇ ತುಂಬಾನೇ ಒಳ್ಳೆ ಅಕ್ಕಿ ಫ್ರೆಂಡ್ಸ್. ಮಳೆಗೆ ಇದನ್ನ 7ನೇ ತಿಂಗಳಿಗೆ ಇದು ಇಟ್ಕೊಂತಿದೆ. ಮಳೆಗೆ ಸ್ವಲ್ಪ ಚೆನ್ನಾಗಿ ಆಡೋದಿದೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್, ನೋಡಿ ಸ್ನೇಹಿತರು, ನಮ್ಮ ಇಂಜಿನಿಯರ್ ಸಾಹೇಬ್ರು ಹೇಳ್ತಾವ್ರೆ, ಎಲ್ಲ ಶೋಕ್ದಾರಿಗಳು ಈ ಅಕ್ಕಿ ಸ್ಟೈಲ್ಗಳನ್ನ ನೋಡಿ, ಈ ಅಕ್ಕಿ ಶೇಪ್ಗಳನ್ನ ನೋಡಿ ಅಂತ ಹೇಳ್ತಾವ್ರೆ. ಈ ಅಕ್ಕಿಗಳ ಶೇಪ್ಗಳಲ್ಲಿ ಈ ರೀತಿ ಇರಬೇಕು ಅಂತ ಅವ್ರು ಹೇಳ್ತಾವ್ರೆ. ನೀವು ಇದನ್ನ ಫಾಲೋ ಮಾಡಿ ಅಂತ ಅವ್ರು ಹೇಳ್ತಾವ್ರೆ ಸರ್. ಆಮೇಲೆ ಇನ್ನೊಂದೇನಂದ್ರೆ, ಈ ಮಕ್ಷಿಗಳು ಸುಮಾರು ಇವ್ರು ಫ್ರೈಡೇ ಆಡಿಸಿದಾಗ ಗಾಡಿಗಳನ್ನ ತಂದ್ಕೊಟ್ಟೈತಿ ಇವ್ರ ಮನೆಗೆ, ಲಕ್ಷ್ಮಿ ಇದ್ದಂಗೆ. ಇದನ್ನೆಲ್ಲ ಸುಮಾರು ಟೂರ್ನಮೆಂಟ್ಗಳಿಗೆ ಇವತ್ತು ಅಕ್ಕಿಗಳನ್ನ ಬಿಡ್ತಾವ್ರೆ. ಮೊನ್ನೆ 2025 ಅಕ್ಕಿ ಬಿಟ್ಟಿದ್ರು. ಈ ವರ್ಷ 2025-22 ಬಿಟ್ಕೊಂಡು ಬರ್ತಾವ್ರೆ. ಇದನ್ನೇನ್ ವಿಶೇಷ ಅಂದ್ರೆ, ಹೊಸ ರೆಫ್ರಿ ಏನಾರು ಈ ಅಕ್ಕಿ ಬಿಟ್ಟಾಗ ಬಂದ್ರೆ ಅವ್ನು ಮಾತು ಫೋನ್ ಎತ್ಕೊಂಡು ಫಿನಿಶಿಂಗ್ ತರನೇ ಬರುತ್ತೆ. ಒಂದು 5-6 ಅವರ್ ಹೊಸ ರೆಫ್ರಿ ಎತ್ಕೊಂಡು ವಿಡಿಯೋ ಫೋನ್ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಏನಂತಂದ್ರೆ ಫ್ರೆಂಡ್ಸ್, ನೋಡಿ ಈ ಅಕ್ಕಿ ಬಿಟ್ಟಾಗ ಯಾರನ್ನ ರೆಫ್ರಿಗಳನ್ನ ಬಂದ್ಬಿಟ್ರೆ ಬರೀ ಒಂದು ಛತ್ರಿಯಿಂದ 2 ಅಡಿ 3 ಅಡಿ ಬೆಳಗ್ಗೆ ಇವಾಗ ಕುತ್ಕೊಂಡ್ಬಿಡುತ್ತೆ, ಅವಾಗ ಕುತ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಮಧ್ಯಾಹ್ನ ಆಗ್ತಾ ಇದ್ದಂಗೆ ಸ್ವಲ್ಪ ಮೇಲ್ಕಾಗುತ್ತೆ. ಇನ್ನೊಂದು ಉಲ್ಟಾ ಏನ್ ಕೇಸ್ ಅಂದ್ರೆ, ಈ ಅಕ್ಕಿಗಳಲ್ಲಿ, ಈ ಮಕ್ಷಿಗಳಲ್ಲಿ ಸಾಯಂಕಾಲ ಆಗ್ತಾ ಮನೆ ಬಿಟ್ಟು ಹೋಗ್ತಾ ಇರ್ತಿದೆ ದೂರ ಬರ. ಆಮೇಲೆ ಇನ್ನೊಂದು ಕುತ್ಕೊಳ್ಳೋ ಡೌ ಇವ್ರು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಏನಂತ ಹೇಳಿದ್ರೆ, ಒಂದು ಸತಿ ಲಾಂಗ್ ರೂಟ್ ಹೋಗ್ಬಿಟ್ರೆ ಅಂದ್ರೆ ಸುಮಾರು ಲಾಂಗ್ ಒಂದು 15 ನಿಮಿಷ ಹೋಗುತ್ತೆ. 15 ನಿಮಿಷ ಹೋಯ್ತು ಅಂದ್ರೆ ಇವಾಗ ಬಂದ್ ಸಿಟ್ ಅಂದ್ರೆ ಕುತ್ಕೊಂಡ್ಬಿಡ್ತು ಅಂತ ಅರ್ಥ. ಅಂದ್ರೆ ಇವೆಲ್ಲ ಸಿಂಪ್ಟಮ್ಸ್ ಇವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ಆ ತರ ಬುದ್ಧಿಗಳು ಎಲ್ಲ ಅಕ್ಕಿಗಳು ಬೆಳಗ್ಗೆ ಬಿಟ್ಟಾಗ ನೋಡಪ್ಪ ಏನಪ್ಪ ದೂರ ಬರೋ ಇದಿಲ್ಲ, ಛತ್ರಿ ಮೇಲೆ ಸುತ್ತಾಡ್ತಿದೆ, ಇವಾಗ ಕುತ್ಕೊಳುತ್ತೆ. ಆದ್ರೆ ಸಾಯಂಕಾಲ ಉಲ್ಟಾ ಮಾಡ್ತೈತೆ, ಇವಾಗ ಯಾವಾಗ ದೂರ ಹೋಗಿ ಬಂದ್ಬಿಡುತ್ತೆ ಅವಾಗ ಕುತ್ಕೊಂಡ್ಬಿಡ್ತು ಅಂತ. ಬಿಟ್ಟಾಗ ಒಂದ್ 5 ಅವರ್ ಇರೋದೇ ಇಲ್ಲ, ಹೋಗ್ಬಿಡ್ತೀನಿ. ನಮ್ ಸಾರ್ ಹೇಳ್ದಂಗೆನೆ ಒಂದೇ ಒಂದು ಬರ್ಡು ಫೇಲ್ ಆಗಲ್ಲ ಅಂತಾರೆ. ನೀವ್ ಎಂತ ಅಕ್ಕಿ ಈ ಬ್ಲಡ್ ಲೈನ್ ಅಲ್ಲಿ ನೀವು ಮಾಡಿದ್ರು 8 ಗಂಟೆ ಕಮ್ಮಿ ಅಕ್ಕಿ ಆಡಿದ್ದೇ ಇಲ್ಲ ಅಂತಾರೆ ಇವ್ರ ಮನೆಯಲ್ಲಿ. ನೀವ್ ಎಂತ ಹೆಣ್ಣು ಗಂಟೆಗಳು ಚೇಂಜ್ ಮಾಡಿದ್ರು ಮಿನಿಮಮ್ ಆದ್ರೂ 8 ಗಂಟೆ ಅಕ್ಕಿ ಆಡ್ತಿದೆ ಅಂತ ಈ ಜೊತೆಗಳಲ್ಲಿ ಹೇಳ್ತಾರೆ. ಸರ್, ಇದ್ರದ್ದು ಅಪ್ಪ ಅಮ್ಮ ಏನ್ ಬಣ್ಣ ಸರ್? ಮಕ್ಷಿ ಮತ್ತೆ ಇದೇ ತರ ಸುಮಾರು ಸೇಮ್, ಒಂದ್ ಅಪ್ಪನ ತರ ಒಂದ್ ಅಮ್ಮನ ಬಣ್ಣ ತರ ಬರ್ತಾ ಇದೆ. ಇದು ಗೋಪಾಲಣ್ಣ ಅವರ ಜಾತಿಲೆ ಅಣ್ಣನೇ ಜೊತೆ ಮಾಡಿದ್ದು. ಅಂದ್ರೆ ಈಗ ನಮ್ಮ ಗೋಪಾಲಣ್ಣ ಅವ್ರ ಹತ್ರ ಮಕ್ಷಿಗಳು ಇತ್ತಲ್ಲ ಸರ್, ಆಡ್ತಾ ಇತ್ತಲ್ಲ, ಆ ಲೈನ ಸರ್ ಇವು? ಬೇರೆ ಹೆಣ್ಣು ಮಿಕ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇದು ನಮ್ಮ ರಾಜರಾಜೇಶ್ವರ ನಗರ ನಮ್ಮ ಗೋಪಾಲಣ್ಣ ಅವ್ರ ಮನೇಲೆಲ್ಲ ಒಂದು ಮಕ್ಷಿ ಲೈನಲ್ಲಿ ಆಡೋದು. ಅವ್ರ ಹತ್ರ 12 ಅವರು ಎಲ್ಲ ಮಕ್ಷಿ ಆಡ್ತಾ ಇತ್ತು. ಅದು ಹಳಬರ್ಗೆಲ್ಲ ಗೊತ್ತಿರುತ್ತೆ. ಆ ಲೈನಲ್ಲಿ ಮಕ್ಷಿಗೆ ನಮ್ಮ ಇಂಜಿನಿಯರ್ ಸಾಹೇಬರು ಬೇರೆ ಎಣ್ಣೆ ಹಾಕಿ ಮಾಡಿಸಿರೋದಂತೆ. ಇದು ನೋಡಿ, ತುಂಬ ಚೆನ್ನಾಗಿದೆ ಎರಡೂ ಗಂಡ್ಪಟ್ಟಗಳು. ಈ ಅಕ್ಕಿಗಳಲ್ಲಿ ಏನು ಮಸಲ್ ಪವರ್ ಇದೆ ಸ್ವಲ್ಪ ಹೇಳಿ ಸರ್. ಇದನ್ನ ನೋಡಿ, ನೀವು ಪ್ಯಾಟ್ರನ್ ಹೇಳಿದ್ರಿ, ನೀವು ಅವಾಗ ಪ್ಯಾಟ್ರನ್ ಹೇಳಿದ್ರಿ, ಏನ್ ನೋಡ್ಬೇಕು ಜನ ಅನ್ನೋದು ಸ್ವಲ್ಪ ಹೇಳಿ ಸರ್. ಇವಾಗ ಆಡ್ತಾ ಇದ್ದ ಆಡೋ ಅಕ್ಕಿಗಳ ಬಗ್ಗೆ ಹೇಳಿದ್ರೆ ಜನ ಏನೋ ಒಂದು ತಿಳ್ಕೊಳ್ತಾರೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ನಾನು ಇಷ್ಟು ವರ್ಷ ಅಕ್ಕಿ ಶೋಕಲ್ಲಿದ್ದು ಅಕ್ಕಿಗಳ ಬಗ್ಗೆ ತಿಳ್ಕೊಂಡು, ನನ್ನ ಲೆಕ್ಕಾಚಾರದಲ್ಲಿ ಮೇಯ್ನು ಅಕ್ಕಿ ಮಸಲ್ಸ್ ಚೆನ್ನಾಗಿರ್ಬೇಕು. ಮಸಲ್ಸ್ ಚೆನ್ನಾಗಿದ್ರೆ ಪ್ಯಾಟ್ರನ್ ತನ್ನಿಂದ ತಾನೇ ಚೆನ್ನಾಗಾಗುತ್ತೆ. ಎರಡನೇದಾಗಿ ರಿಕವರಿ. ನೀವು ತಂದೆ ತಾಯಿಯಲ್ಲಿ ಅದನ್ನು ಕರೆಕ್ಟಾಗಿ ಜೊತೆ ಮಾಡುವಾಗಲೇ ಮಸಲ್ಸ್ ಚೆನ್ನಾಗಿದ್ದು ನೀವು ಜೊತೆ ಮಾಡಿ. ಮೇಯ್ನಾಗಿ ಮರಿಗಳಿದ್ದಾಗ ಅವಕ್ಕೆ ಕ್ಯಾಲ್ಶಿಯಂ ಕೊಡೋದು ಮತ್ತು ಪ್ರೋಟೀನ್ ಕೊಡೋದು ಕೊಟ್ಟು ನೀವು ಅಕ್ಕಿನ ಮರಿಯಲ್ಲೇ ತಯಾರು ಮಾಡಿಕೊಂಡ್ರೆ, ನೀವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನು ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ಬೇಬಿ ಫ್ಯಾಟ್ ಅನ್ನೋದು, ಅದು ಹೋಗಿ ಮೂಲತಃ ಏನು ಅಕ್ಕಿಗಳಲ್ಲಿ ಮಸಲ್ ಇರುತ್ತೆ ಅದು ರಿಟೈನ್ ಆಗುತ್ತೆ. ಸರ್, ಹೆಂಗೆ ಮಸಲ್ ಕ್ವಾಲಿಟಿ ನೋಡೋದು ಸರ್? ಮಸಲ್ ಕ್ವಾಲಿಟಿ ಬಂದು ಹೆಂಗೆ ಚೆಕ್ ಮಾಡೋದು ಸರ್? ಹಿಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದೆಲ್ಲ ಭಾಳ ಇಂಪಾರ್ಟೆಂಟ್ ವಿಚಾರ, ಸ್ವಲ್ಪ ನೋಡ್ಕೊಳ್ಳಿ. ಅನ್ನೊಂದು ಇದಿದೆ, ನೀವು ಯಾವುದೇ ಅಕ್ಕಿ ಹಿಡ್ಕೋಬೇಕಾದ್ರೆ ಫಸ್ಟ್ ಅಕ್ಕಿ ಕರೆಕ್ಟಾಗಿ ಹಿಡಿಯೋದು ಕಲ್ತ್ಕೋಬೇಕು. ನೋಡಿ, ನಾನು ಕೆಳಗಡೆ ಯಾವುದು ಅಲ್ಲೂ ಒತ್ತಿಲ್ಲ ಇಲ್ಲೂ ಒತ್ತಿಲ್ಲ. ನಾನು ಅಷ್ಟು ಬರ್ಡ್ನ ಹಿಡ್ಕೊಳ್ಳೋದು ಕಲ್ತ್ಕೋಬೇಕು. ಎರಡನೇದು ಮಸಲ್ ಕ್ವಾಲಿಟಿ ಬಂದು ಇಲ್ಲಿ ಚೆಕ್ ಮಾಡೋದು, ಇಲ್ಲಿ ಮತ್ತು ಇಲ್ಲಿ
ಸೊ ಇದು ನಿಮಗೆ ಕೈ ತುಂಬ್ದಂಗಿರಬೇಕು ಒಂದು. ಎರಡನೇದು ಮಸಲ್ಲು ಗಟ್ಟಿಯಾಗಿರಬೇಕು. ಮತ್ತು ನೀವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಅಷ್ಟು ದಿನ ಬಿಟ್ಟು ಎರಡನೇ ದಿನ ಬೆಳಗ್ಗೆ ಹೋಗಿ ಮಸಲ್ ಚೆಕ್ ಮಾಡಬೇಕು ನೀವು. ರಿಕವರಿ ಚೆನ್ನಾಗಾದಂಗೆಲ್ಲ ಅಕ್ಕಿ ನಿಮಗೆ ಫ್ಲೈಯಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅದಕ್ಕೆ ರಿಕವರಿ ಆಗೋದಕ್ಕೂ ಅಷ್ಟೇ ನೀವು ಕರೆಕ್ಟಾಗಿ ಪ್ರೋಟೀನ್ಸ್ ಕೊಡಬೇಕು. ಕಡಲೆ ಬೀಜ ಕೊಡ್ತಿರೋ, ಕಡಲೆಕಾಳು ಕೊಡ್ತಿರೋ, ಕಡಲೆ ಬೇಳೆ ಕೊಡ್ತಿರೋ, ಹೆಸರು ಬೇಳೆ ಕೊಡ್ತಿರೋ, ಆ ಮೇವುಗಳನ್ನ ಜಾಸ್ತಿ ಕೊಡಬೇಕು. ಕಾರ್ಬೋಹೈಡ್ರೇಟ್ಸು ಅಂದರೆ ಗೋಧಿ ಅಂಶ ಮತ್ತು ರಾಗಿ ಅಂಶ ಕಡಿಮೆ ಮಾಡಿ ಆಡ ಅಕ್ಕಿಗಳಿಗೆ ಸ್ವಲ್ಪ ಪ್ರೋಟೀನ್ ಚೆನ್ನಾಗಿ ಕೊಟ್ಟಷ್ಟು ಮಸಲ್ ರಿಕವರಿ ಫಾಸ್ಟಾಗಿ ಆಗುತ್ತೆ. ಇದು ನನ್ನ ಸ್ವಂತ ಅನುಭವ. ಇದು ನೀವು ಸ್ವಲ್ಪ ಈಗ ಒಂದು 40% ಕಾರ್ಬೋಹೈಡ್ರೇಟ್ಸು, ಒಂದು 60% ಪ್ರೋಟೀನ್ ಇಟ್ಕೊಂಡ್ಬರ್ಬೇಕು ಆಡುವಾಗ. ಇದು ನನ್ನ ಪರ್ಸನಲ್ ಅನುಭವ. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ಕತ್ರಿ ಬಾಲ ನೋಡಿದ್ರಲ್ಲ, ಅದು ಸ್ವಂತ ಮಗ ಇದು. ಓಕೆ. ಇದು ಅಷ್ಟೇ ಕಲರ್ಗೆ ಅಂತಾನೆ ಇಟ್ಕೊಂಡಿದ್ದೀನಿ ಇದನ್ನ. ಒಂದು 7 ಅವರ್ 8 ಅವರ್ ಯಾವಾಗ ಬಿಟ್ರು ಸಾತ್ ಕೊಡಕ್ಕೆ. ಇದು ಡಬಲ್ ಓಡನ್ ಅಕ್ಕಿನೇ. ಇದು ಹೈಯೆಸ್ಟ್ ಟೈಮ್ ಏನು ಆಡಿದೆ? ಇದು 8 ಕಾಲ್ ಅವರ್ ಆಡಿದೆ. ಓಕೆ ಫ್ರೆಂಡ್ಸ್, ನೋಡಿ ಬಣ್ಣ ಎಲ್ಲ ತುಂಬ ಚೆನ್ನಾಗಿದೆ. ಇವೆಲ್ಲ ಏನು ಅಂದರೆ ಫ್ರೆಂಡ್ಸ್, ಕಲರ್ಗೆ ಸ್ಪೆಷಲಿಸ್ಟ್ಗಳು ಇವೆಲ್ಲ ಏನಂದರೆ ಇವೆಲ್ಲ ಲಾಸ್ಟ್ ರೌಂಡ್ಗೆ ಅಂತ ಇಟ್ಕೊಂಡಿರ್ತಾರೆ. ಅದು ಎಷ್ಟು ಟೈಮ್ ಬೇಕಾಗುತ್ತೋ ನೋಡಿಕೊಂಡು ಆ ಥರ ಬಿಡೋ ಥರ ಇವ್ರು ಪ್ಲ್ಯಾನ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸಾರು ಹೇಳ್ಬೇಕದು. ಇವಾಗ ಬೆಂಗಳೂರಲ್ಲಿ ಭಾನುವಾರಕ್ಕೆ ಈ ಟೈಮಿಂಗ್ಸ್ ಎಲ್ಲ ಸಲ್ಲದೇ ಇಲ್ಲ, ಆ ಥರ ಆಗ್ಬಿಟ್ಟೈತೆ ಬೆಂಗಳೂರಲ್ಲಿ. ಹಂಗಾಗಿ ಕಲರ್ಗಾದ್ರೂ ಸ್ವಲ್ಪ ಮಾಡೋಣ ಅಂತ ಸರ್. ಬಣ್ಣಕ್ಕೆ 8 ಗಂಟೆ ಬಂಗಾರದಂಥ ಟೈಮು ಸರ್. 8 ಗಂಟೆ 16 ನಿಮಿಷ 16 ಗಂಟೆ 1 ಗಂಟೆ 10 ಗಂಟೆ ಬಿಟ್ಟರೆ 24 ಗಂಟೆಗೆ ಬಂದುಬಿಟ್ಟಿರ್ತೀರಿ. ಆ ಪ್ಲೇಸ್ ಬಂದಮೇಲೆ ಮುನ್ನೆ ಯಾರು ಬಿಟ್ರು ಸಂತೋಷನೇ ಸರ್. ಈ ಅಕ್ಕಿ ಸರ್ ಆಟ ಎಲ್ಲ ಇದು ಫುಲ್ ಕೆಳಗಡೆ ಆಟನೇ. ಇದು ಅಷ್ಟೇ ಮಳೆಗೆ ಇದನ್ನು ಮಳೆಗಾಡುತ್ತೆ. ಆ ಜಾತಿಲಿ ನಾನು ಅವಾಗಲೇ ತಿಳ್ಕೊಂಡಿದ್ದು ಬ್ಲಡ್ ಲೈನ್ ಇದ್ರೆ, ಬ್ಲಡ್ ಲೈನಲ್ಲಿ ಇತ್ತು ಅಂದರೆ ಅದಾಗಿ ಅದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅಂತ. ಇದ್ರದ್ದು ಬಾಜಿ ಎಲ್ಲ ಸರ್? ಇದು ಬಾಜಿ 5 ಆರು ಹೊಡೆಯುತ್ತೆ. ತುಂಬ ಒಳ್ಳೆ ಅಕ್ಕಿ ಆಟ ಸರ್. ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ಬಂದು ರೇಗ್ದಾರ್ ನೋಡಿದ್ರಲ್ಲ, ಉಸಿರಾಡತ್ತು ಅಂದ್ರೆ ಅದು ಸ್ವಂತ ತಮ್ಮ ಇದು. ಓಕೆ. ಇದು 23ರಿಂದ ಆಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದು. ಓಕೆ. ಇದು ಬಹಳ ಒಳ್ಳೆ ನಮಗೆ ಫೇವ್ರೇಟ್ ಈ ಅಕ್ಕಿ ನನಗಿದು. ಓಕೆ ಓಕೆ. ಇದು ಬಂದು 13 ಅವರ್ 1 ನಿಮಿಷ ಎಷ್ಟು ಆಡಿರೋದು ಇದು. ಓಕೆ. ಇದು ಅಷ್ಟೇ ಯಾವಾಗ ಬಿಟ್ರು 10 ಅವರ್ 11 ಅವರ್ 12 ಅವರ್ ಮೇಲೆ ಆಡ್ತು. ಓಕೆ. ಇದು ಬಹಳ ಒಳ್ಳೆ ನನಗೆ ಸಖತ್ ಇಷ್ಟ ಅಕ್ಕಿ ಸರ್. ಅಂದ್ರೆ ಈಗ ನಿಮ್ ದಾವಡಿಲಿ ಬಾಲ್ 1 ಬಾಲ್ 2 ಅಂತ ಒಂದು ಹೆಸರು ಇದೆಯಲ್ಲ, ಅದ್ರಲ್ಲಿ ಇದು ಯಾವ್ದು? ಇದು ಬಾಲ್ 1. ಇದು ಬಾಲ್ 1. ಫ್ರೆಂಡ್ಸ್ ನೋಡಿ, ನಿಮ್ಮೆಲ್ಲರಿಗೂ ಈ ಅಕ್ಕಿ ತುಂಬಾನೇ ಚಿರಪರಿಚಿತ. ಅಂದ್ರೆ ನೀವು ಅಕ್ಕಿ ನೋಡ್ದಿರೇ ಇರ್ಬೋದು, ಆದ್ರೆ ಆ ಹೆಸರೇನಿದೆ ಅದು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಗೊತ್ತು. ಬಾಲ್ 1 ಬಾಲ್ 2 ಅಂತ ಇಂಜಿನಿಯರ್ ದಾವಡಿ ವೆಂಕಟೇಶ್ವರ ದಾವಡಿಲಿ ನೋಡಿ, ಅದರಲ್ಲಿ ಇದು ಬಾಲ್ 1 ನೋಡಿ. ಸಬ್ಜಾ ಮೇಲೆ ಲೈಟ್ ರೇಕ್ ಇದೆ, ಸಬ್ಜಾ ರೇಕ್ದಾರ್ ಅಂತಾನೆ ಅನ್ಕೊಳ್ಳೋಣ. ತುಂಬಾ ಗಾಬರಿ ಇದೆ, ಅಂತಾರೆ. ತುಂಬಾ ಚೆನ್ನಾಗಿ ಆಡುತ್ತೆ ಫ್ರೆಂಡ್ಸ್. ಇದೇನಂದ್ರೆ ನಾವು ನೋಡಿದೀವಿ ಅಕ್ಕಿನ ಪ್ರತಿ ವರ್ಷ. ಗಾಳಿ ಇದ್ರೆ ತುಂಬಾ ಚೆನ್ನಾಗಿ ಆಡುತ್ತೆ ಅಕ್ಕಿ ಇದು. ಸರ್ ನೀವೇನಂತೀರಾ ಸರ್ ಈ ಅಕ್ಕಿ ಬಗ್ಗೆ, ಇವ್ರ ಆಟ ಎಲ್ಲ? ಇದು ಮಾಮೂಲಿ ಗೇಟ್ಲಿ ಜಾಸ್ತಿ, ಬರೇ ಮುಂದೆ ಆಟ. ಸೂರ್ಯ ಮುಳುಗೋ ಕಡೆನೇ ಹೋಗುತ್ತೆ. ಬಾಜಿ ಟೈಮಿಂಗ್ಸ್ ಬಾಜಿ ಬೆಳಗ್ಗೆ ಹೊಡೆದಿಲ್ಲ ಅಂದ್ರೆ ಒಂದು 2 ಗಂಟೆ 3 ಗಂಟೆ ಮೇಲೆ ಒಳ್ಳೆ ಬಾಜಿ ಆದ್ರೆ. ನೋಡಿ ಫ್ರೆಂಡ್ಸ್, ಈ ಅಕ್ಕಿ ವಿಚಾರ ಏನು ಅಂತ ಹೇಳಿದ್ರೆ, ಒಂದೇ ತಾಯಿಗೆ ಬಂದಂತ 2 ಅಕ್ಕಿಗಳು, ಬಾಲ್ 1 ಬಾಲ್ 2 ಸಬ್ಜಾಗಳು ಏನ್ ಬಿಡ್ತಾರೆ ಇವರು, ಇದೇ ಅಕ್ಕಿಗಳು. ನೋಡಿ ಇಲ್ಲೊಂದಿದೆ. ಇದು ಏನಂತ ಹೇಳಿದ್ರೆ ಗಾಳಿ ಕೇಳುವಂತ ಅಕ್ಕಿಗಳು. ಇದನ್ನ ಗಾಳಿ ನೀವು ಏನನ ಬೆಳಿಗ್ಗೆ ಗಾಳಿ ಜೋರ್ ಗಾಳಿ ಬಿರುಗಾಳಿಯಲ್ಲಿ ಏನನ ಅಕ್ಕಿ ಬಿಟ್ಬಿಟ್ರಿ ಅಂತ ಹೇಳಿದ್ರೆ, ಇದು ನೀವು ಸಾಮಾನ್ಯವಾಗಿ ಸಂಜೆ 5 ಗಂಟೆವರೆಗೂ ಬಾಜಿ ಮಾಡಲ್ಲ. ಬೆಳಿಗ್ಗೆಯಿಂದ ಒಂದು ಏನ್ ಬರ್ತಾ ಇರ್ತದೆ ಇನ್ಫಾರ್ಮೇಶನ್ ಅಂದ್ರೆ ಬಾಜಿ ಮಾಡಿಲ್ಲ ಬಾಜಿ ಮಾಡಿಲ್ಲ ಬಾಜಿ ಮಾಡಿಲ್ಲ ಅಂತ ಬರುತ್ತೆ. ಆಮೇಲೆ ಏನ್ ಮಾಡುತ್ತೆ, 10 ಗಂಟೆ ಆಗ್ತಾ ಇದ್ದಂಗೆನೆ ಒಂದು 4-5 ಬೊಡದೆ ಹೊಡಿತಿದೆ. ಎಲ್ಲಾರ್ಗು ಬಾಜಿ ಮಾಡಿಲ್ಲ ಅಂತ ಇರ್ಬೋದು, ಆದ್ರೆ ಇವ್ರಿಗೆ ಆ ಕಾನ್ಫಿಡೆನ್ಸ್ ಏನಂತ ಹೇಳಿ ಆ ಅಕ್ಕಿ ಬಾಜಿ ಮಾಡುತ್ತೆ. ಅಂದ್ರೆ ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಈ ಅಕ್ಕಿಯಲ್ಲಿ ಯಾವತ್ತೇ ಆಗ್ಲಿ ಇದು ಬಾಜಿ ಹೊಡೆದ ಮೇಲೆ ಸುಮಾರು ಆಟ ಆಡಿದ್ಮೇಲೆ ಇನ್ನೂ 1 ಅವರ್ 2 ಅವರ್ ಆಡಿದ್ಮೇಲೆ ಕುತ್ಕೊಳ್ಬೇಕು ಅಂದ್ರೆ 1 ಅವರ್ ಬೇಕಿದೆ ಅಕ್ಕಿ. 2-3 ಅವರ್ ಬೇಕಾದ್ರೆ ಬಾಜಿ ಮಾಡಿದ್ಮೇಲೆ ಕುತ್ಕೊಳಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಕುತ್ಕೊಳಕ್ಕೆ 2 ಅವರ್ ಒದ್ದಾಡ್ತಿದೆ. 1 ಅವರ್ ಅಂತೂ ಮನೆ ಮೇಲೆ ತಿಕ್ಕೊಂಡು ಇವಾಗ ಕುತ್ಕೊಳ್ಳುತ್ತೆ, ಅವಾಗ ಆದ್ರೆ ಕುತ್ಕೊಳ್ಳಲ್ಲ. ಸುಮಾರು ಇನ್ನೊಂದು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇನ್ನೊಂದು ಅಕ್ಕಿ ಹೇಳ್ತೀನಿ ಅದ್ರ ಬಗ್ಗೆ. ನೋಡಿ ಇದು ಅದೇ 13 ಗಂಟೆ 1 ನಿಮಿಷ ಆಡಿರೋ ಅಕ್ಕಿ. ಅಷ್ಟು ಒಳ್ಳೆ ಅಕ್ಕಿ. 2 ಒಂದೇ ತಾಯಿಗಳು ಹುಟ್ಟಿರುವಂತ ನೋಡಿ, ರಘು ಕೈಯಲ್ಲಿ ಇದೆ ಇದು.
ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು 2023 ಬಿಟ್ಕೊಂಡ್ ಬರ್ತಾ ಇದನ್ನು ಸೇಮು. ಹ್ಮ್. ಇದು ಅದು ಬಾಲ್ ಒನ್ ಅಂದ್ರೆ ಇದು ಬಾಲ್ಟು ಅಂತ ಕರೀತೀವಿ. ಇದು ಬಿಟ್ಟಾಗೆಲ್ಲ ಇದೆ 13 ಅವರ್ ಆಡೋ ಅಕ್ಕಿ ನಮ್ಗೆ. ಓಕೆ ಓಕೆ. ಇದು ಸೂಪರ್ ಅಕ್ಕಿನೇ ಫ್ರೆಂಡ್ಸ್ ನೋಡಿ, ಬಾಲ್ಟು ಅಂತ ಏನು ಕರೀತಾರೆ ನೋಡಿ, ಇದೇ ಅಕ್ಕಿ ಅದು ಸಬ್ಜಾ. ನೋಡಿ ಏನು ಈಗ ಮುಂಚೆ ಏನು ನೋಡಿದ್ದೀರಾ ಅದು, ಆಮೇಲೆ ಇದು ಜೊತೆ ಪಟ್ಟಗಳು ಜೊತೆಲೇ ಹುಟ್ಟಿರೋದು. ಇದು 2 ಗಂಡು ಪಟ್ಟಗಳೇನೆ ನೋಡಿ. 2 ಗಂಡು ಪಟ್ಟಗಳು ಆಡ್ತಾ ಇದ್ದಾವೆ ಚೆನ್ನಾಗಿ ನೋಡಿ. ಆಲ್ಮೋಸ್ಟ್ 2 ಗಂಡು ಪಟ್ಟಗಳು ಬಂದರೆ ಒಂದು ಆಡುತ್ತೆ ಒಂದು ಆಡಲ್ಲ ಅಂತಾರೆ. ಆದರೆ ನೋಡಿ ಈ ದಾವಡಿಲಿ 2 ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದೆ. ಫ್ರೆಂಡ್ಸ್ ನೋಡಿ, ಈ ಅಕ್ಕಿ ಬಗ್ಗೆ ಹೇಳಬೇಕು ಅಂದರೆ ಏನು 1 ಅವರ್ ಆದ್ರೂ ಸಾಲಲ್ಲ ನೋಡಿ. ಈ ವರ್ಷ 2025ರಲ್ಲಿ 13 ಅವರ್ 6 ನಿಮಿಷ, 13 ಅವರ್ 6 ನಿಮಿಷ, 13 ಅವರ್ 5 ನಿಮಿಷ, ಆಮೇಲೆ 13 ಅವರ್ 8 ನಿಮಿಷ ಕಂಟಿನ್ಯೂಸ್ ಆಗಿ ನೋಡಿ 4 ಸತಿ ಆಡಿದೆ ಅದು. ಅಂದರೆ ಭಾನುವಾರ, ಬುಧವಾರ, ಭಾನುವಾರ ಮತ್ತು ನೆಕ್ಸ್ಟ್ ಭಾನುವಾರ 4 ಅಟೆಂಪ್ಟ್ ಆಡಿದೆ ಇದು 13 ಅವರ್ ಮೇಲೆ. ಅದು ರೆಕಾರ್ಡ್ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರೋಂಗೆ ಆಲ್ ಓವರ್ ಕರ್ನಾಟಕಲ್ಲಿ ಯಾರ್ದೂ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಆಡಿ ಕೂತಿಲ್ಲ. ಆಡಿರ್ಬೋದೇನೋ, ಆದರೆ ಆಡಿ ಕೂತಿಲ್ಲ ನೋಡಿ. ಭಾನುವಾರ, ಬುಧವಾರ, ಭಾನುವಾರ ಮತ್ತು ಭಾನುವಾರ 4 ಸತಿ ಆಡಿದೆ ನೋಡಿ ಫ್ರೆಂಡ್ಸ್. 13-6, 13-6, 13-5, 13-8 ಇರಬೇಕು ಅಲ್ವಾ ಸರ್? ನೋಡಿ ಸ್ನೇಹಿತರೆ, ಈ ಅಕ್ಕಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಈಗಾಗಲೇ 2025ರಲ್ಲಿ ಆ ಅಕ್ಕಿ ಸ್ಪೆಷಲ್ನ ಎಲ್ಲ ಇಡೀ ಕರ್ನಾಟಕ, ಇಡೀ ಪ್ರಪಂಚಕ್ಕೆ ತೋರಿಸ್ಬಿಡೈತೆ. ಈ ಅಕ್ಕಿಯಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇದು ಈಗಾಗಲೇ 2025ರಲ್ಲಿ ಎಲ್ಲರ ಮನೆ ಮಾತಾಗಿ ಇವ್ರ ಮನೆಗೆ ಕಳಶದ ಭೂಷಣವಾಗಿ ನಿಂತ್ಕೊಂಡಿದೆ ಈ ಅಕ್ಕಿ. ಅಷ್ಟು ಒಳ್ಳೆ ಅಕ್ಕಿ. ಇವತ್ತು ಇಡೀ ಗಿರೇಬಾಜ್ ಇತಿಹಾಸದಲ್ಲೇನೆ ಒಂದು ಇತಿಹಾಸ ಸೃಷ್ಟಿ ಮಾಡಿದಂಥ ಅಕ್ಕಿ ಇವತ್ತು. ಏಕೆಂತ ಹೇಳಿದ್ರೆ, ಒಂದು ವಾರ 13 ಗಂಟೆ 6 ನಿಮಿಷ ಭಾನುವಾರ, ತಿರ್ಗಾ ಬುಧವಾರ 13 ಗಂಟೆ 5 ನಿಮಿಷ 6 ನಿಮಿಷ, ತಿರ್ಗಾ ಇನ್ನೊಂದು ಭಾನುವಾರ 13 ಗಂಟೆ 5 ನಿಮಿಷ. ಅಂದ್ರೆ ಒಂದೇ ವಾರದಲ್ಲಿ ಸುಮಾರು 36 ಗಂಟೆ ಚಿಲ್ಲರೆ ಅಕ್ಕಿ ಆಡಿ ಒಂದು ಅದೇ ಆದಂತ ಒಂದು ರೆಕಾರ್ಡ್ ಅನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಅಷ್ಟು ಒಳ್ಳೆ ಅಕ್ಕಿ. ಆಮೇಲೆ ಬೆಳಗ್ಗೆನೂ ಅಷ್ಟೇನೆ ಈ ಅಕ್ಕಿ ಅವ್ರ ಮನೆ ಕೈಯಿಂದ ಎತ್ತಿ ಬಿಟ್ಬಿಟ್ರೆ ಅವರು ಯಾವ ರೀತಿ ಅಂತ ಹೇಳಿದ್ರೆ, ಈ ಅಕ್ಕಿ ಬೆಳಗ್ಗೆ ಬಿಟ್ಟಿದ ತಕ್ಷಣನೇ 6 ಗಂಟೆಗೆ ಬಿಡ್ತಾ ಇದ್ದಂಗೆ ಛತ್ರಿಯಿಂದ ಈ ಕಡೆ ಒಂದು 20 ಅಡಿ, ಛತ್ರಿಯಿಂದ ಆ ಕಡೆ 10 ಅಡಿ, ಒಂದು ಸತಿನೂ ಮನೆಗೆ ಬರಲ್ಲ. ಸೆಂಟ್ರಲ್ ಯಾವಾಗ ನಾ ಬಂತ ಬೆಳಿಗ್ಗೆ ಆಡ್ತಾ ಇರ್ತೈತೆ, ತಿರ್ಗಾ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಗೇಟ್ಲಿ ಮಾಡುತ್ತೆ. ಅಷ್ಟು ಒಳ್ಳೆ ಗೇಟ್ಲಿ ಆಗುತ್ತೆ. 6 ಗಂಟೆ 50 ನಿಮಿಷದಲ್ಲೂ ಅಂದ್ರೆ ಕತ್ಲೆ ಆಗ್ಬಿಟ್ಟಿರ್ತೈತೆ. ಇವತ್ತು ನಾವೇ ಬಂದು ನೋಡಿದಾಗ ನನಗೆ ಭಯ ಆಗೋಯ್ತು. ಏನಪ್ಪ 6 ಗಂಟೆ 50 ನಿಮಿಷ ಆಗೈತೆ, ಕತ್ಲೆ ಆಗ್ತಾ ಐತೆ, ಕಿಲೋಮೀಟರ್ ಗಟ್ಟಲೆ ಹೋಗ್ತಾ ಐತೆ ಅಂತ ಅನ್ಸುತ್ತೆ. ಅಷ್ಟು ದೂರ ಹೋಗ್ತಾ ಇದ್ರು ಇವರು ಲೈಟ್ ಹಾಕಿದ ತಕ್ಷಣನೇ, ಲೈಟ್ ಹಾಕಿ 5 ನಿಮಿಷಕ್ಕೆ ಮನೆ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ. ಅಷ್ಟು ಒಳ್ಳೆ ಅಕ್ಕಿ. ಆಮೇಲೆ ಇನ್ನೊಂದೇನು ಸ್ಪೆಷಲ್ ಈ ಅಕ್ಕಿಯಲ್ಲಿ ಅಂತ ಹೇಳಿದ್ರೆ, ಇವ್ರ ದಾವಡಿ ಬಗ್ಗೆ ಏನು ಹೇಳ್ಬೇಕು ಅಂದ್ರೆ, ಒಂದು ವರ್ಷ ನೀವು ಒಂದು ಮಕ್ಷಿನ ಬಿಡ್ತಾರೆ. ಒಂದು ಮಕ್ಷಿ 10 ಗಂಟೆ ಚಿಲ್ಲರೆ ಆಡಿ 11 ಗಂಟೆ ಚಿಲ್ಲರೆ ಆಡಿ ಖಾಲಿ ಬಿದ್ದೋಗ್ಬಿಡುತ್ತೆ. ಅವಾಗ ಇವರೆಲ್ಲ ಏನಪ್ಪ ಯಾವಾಗ ಅಕ್ಕಿ ಬಿಡಬೇಕು ಏನ್ ಬಿಡಬೇಕು ಅಂದಾಗ 12 ದಿವಸನೇ ಅಕ್ಕಿ ಬಿಡ್ತಾರೆ. ಅವತ್ತು 13 ಗಂಟೆ ಅಕ್ಕಿ ಆಡುತ್ತಿದ್ದು, 12 ಗಂಟೆ ಚಿಲ್ಲರೆ ಅಕ್ಕಿ ಆಡ್ತೈತೆ ಇದು. ಅಂದ್ರೆ ನೀವು ಗುಡಾನ್ ಬಾಕ್ಸ್ ಅಲ್ಲಿ ಸುಮ್ಮನೆ ಹಾಕಿ ರೆಡಿ ಮಾಡಿ ಇಕ್ಕಿದ್ರು ಬೆಳಿಗ್ಗೆ ಎತ್ತಿ ಅಕ್ಕಿ ಬಿಟ್ರೆ ನೀವು ಅಕ್ಕಿ ಆಡ್ತೈತೆ ಅಂತ ಹೇಳೋದಕ್ಕೆ ಅಷ್ಟು ಪವರ್ಫುಲ್ ಅಕ್ಕಿಗಳು. ಇವ್ರ ಮನೆಗೆ ಒಂದು ಕಳಶ, ಇವ್ರ ಮನೆಗೆ ಒಂದು ದೇವಸ್ಥಾನದಲ್ಲಿ ಇದ್ದು ನೋಡ್ತಾರೆ, ಈ ಮನೆಯಲ್ಲಿ ಒಂದು ದೃಶ್ಯಾಗಿ ನೋಡ್ತಾರೆ ಈ ಅಕ್ಕಿನ. ಆಮೇಲೆ ಈ ಅಕ್ಕಿನೂ ಅಷ್ಟೇನೆ ಅವ್ರಿಗೆ ನಮ್ಮ ಗೋವಿಂದ್ ಸರ್ ಸಾಹೇಬ್ರಿಗೂ, ನಮ್ಮ ಭಾರ್ಗವ್ಗೆ, ದೀಪಕ್ಗೆ ಒನ್ ಆಫ್ ದ ಫೇವ್ರೆಟ್ ಅಕ್ಕಿ. ಈ ಅಕ್ಕಿಗಳಿಗೆ ಒಂದು ತಿಳ್ಕೊಂಬಿಡಿ ಸರ್, ಎಷ್ಟೋ ಜನ ಅಭಿಮಾನಿಗಳಿದ್ದೀರಿ, ನಾವು ಅಭಿಮಾನಿಗಳಾಗಿದ್ದೀರಿ ಈ ಅಕ್ಕಿಗೆ. ಅಂತ ಒಳ್ಳೆ ಅಕ್ಕಿ ಇಡೀ ನಮ್ಮ ಪ್ರಪಂಚ, ನಮ್ಮ ಗಿರೇಬಾಜ್ ಇತಿಹಾಸದಲ್ಲೇನೆ ನಾವು ನೋಡಿದಿರೋದಂತ, ನಾವು ಕಂಡಿರೋದಂತ, ನಾವು ಕೇಳಿದಿರೋದಂತ ಅಕ್ಕಿ ರೆಕಾರ್ಡ್ ಮಾಡಿದೆ. ಅಂತ ಒಳ್ಳೆ ಅಕ್ಕಿನ ನಾವು ನೋಡ್ತಾ ಇದ್ದೀರಿ. ಇವತ್ತು ನಿಮ್ಮ ಮುಂದೆ ನಾವು ನಿಮ್ಗೆಲ್ಲ ತೋರಿಸ್ತಾ ಇದ್ದೀರಿ. ನೀವು ಖುಷಿ ಬೀಳಿ. ನಾವು ಅಕ್ಕಿನ ಜೀವನಮಾನ ಇರೋವರೆಗೂ ಅದಕ್ಕೆ ಕಾಲಗಳಿಗೆ, ಪಾದಾರವಿಂದಗಳಿಗೆ ನಾವು ನಮಸ್ಕಾರ ಮಾಡೋಣ ಅಂತೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್ ನೋಡಿ, ಈ ಅಕ್ಕಿ ಜೊತೆದು ಒಂದು ವಿಶೇಷ ಇದೆ. ನಾವು ಅಷ್ಟು ಜೊತೆ ಮಾಡಿದ್ಮೇಲೆ ಈ ಜೊತೆಯಲ್ಲಿ ಒಟ್ಟು 6 ಗಂಡು ಪಟ್ಟ ಹುಟ್ಟಿದೆ. ಫಸ್ಟ್ ಪಟ್ಟನ ನಮ್ಮ ಗೋಪಾಲ್ ಅವರು ಕೊಟ್ಟಿದ್ವಿ. ಶ್ರೀನಗರದ ಮೇಲೆ 12 ಅವರ್ಸ್ ಪ್ಲಸ್ ಆಡಿದೆ. ಹೌದು ಹೌದೌದು. ಅದ್ರ ಹಿಂದಿನ ಪಟ್ಟ ಬಂದು ಕತ್ಸೊತ್ತು ಗಂಡು ಅಂತದು. ಅದು ಏನಾದರೂ ಕತ್ತೇನಾದರೂ ಕಾಯಿಲೆ ಬರೆದೋಗಿದ್ರೆ ಎಲ್ಲ ಇರೋಬರೋ ರೆಕಾರ್ಡ್ ಎಲ್ಲ ಮುರಿದಿರೋದು. ಅದು ರಾತ್ರಿ 8 ಗಂಟೆ ಕೂತ್ಕೊಳ್ಳೋದು. ಏನೋ ನಮ್ಮ ಅದೃಷ್ಟ ಸರಿ ಇಲ್ಲ, ಅದು ಕತ್ತು ಕಾಯಿಲೆ ಬಂತು. ಹಂಗಾದ್ರೂ ಟೂರ್ನಮೆಂಟಿಗೆ ಬಿಟ್ವಿ. 7.5 ಅವರ್ 8 ಅವರ್ ಆಡ್ತು. ಹಾಂ, ಅದಾದಮೇಲೆ ಹುಟ್ಟಿದ್ದು ಅದೇ ರೇಕ್ದಾರ್. ಅವಾಗಲೇ ನಮ್ಮ ಭಾರ್ಗವ ತೋರಿಸಿದ್ರು. ಅದೇ ಉಸಿರಾಟದ ತೊಂದರೆ. ಅದು 12+ ಅವರ್ಸ್ ಆಡಿದೆ. ಅದರಿಂದ ಇದೆರಡು, ಇದು 12+ ಅವರ್ಸ್ ಆಡಿದೆ. ಇದರಲ್ಲಿ ಹುಟ್ಟಿದ್ದು ಒಂದು ಫೇಲ್ ಆಗಲಿಲ್ಲ. ನನ್ನ ಅಕ್ಕಿ ಶೋಕಲ್ಲಿ ಈ ಥರ ಒಂದು ಜೊತೆ ನೋಡಿಲ್ಲ. ಇದು ಅಪ್ಪ ಅಮ್ಮ ಏನು ಬಣ್ಣ ಸರ್?
ಸಬ್ಜಾಗಳೇನೆ, ಎರಡು ಸಬ್ಜಾನ ಸರ್? ಸಬ್ಜಾನೆ. ಅದರಲ್ಲಿ ಯಾವಾಗಲೂ ಮೋಸ್ಟ್ಲಿ ಹಿಂದೆ ಅದರ ತಂದೆ ತಾಯಿಯಲ್ಲಿ ಮೋಸ್ಟ್ಲಿ ರೇಖದಾರ್ ಇತ್ತು ಅನಿಸುತ್ತೆ. ಒಂದೇ ಒಂದು ಪಟ್ಟ ರೇಖದಾರ್ ಬಂತು. ಆಮೇಲೆ ಈ ಗಂಡನ ತಮ್ಮ ಒಂದಿದೆ, ಅದರಲ್ಲಿನೂ ಅಷ್ಟೇ ಅದಕ್ಕೆ ದಬ್ಬೆ ಬರುತ್ತೆ. ಆ ಜೊತೆಯಲ್ಲೂ ಮಿಸ್ ಇಲ್ಲ ಅಕ್ಕಿಗಳು. ಅದನ್ನು ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ. ಬಟ್ ಅದೇನೆಂದರೆ ಟೈಮೇ ಲೆಕ್ಕ ಇಲ್ಲ ಅದಕ್ಕೆ. ಆದಷ್ಟೇ ನಾನು ಅವಾಗಲೇ ಹೇಳಿದ್ನಲ್ಲ, 1 ವಾರಕ್ಕೆ ಟೈಮ್ ಬರುತ್ತೆ, ಅದನ್ನು ತೋರಿಸ್ತೀವಿ ನಂತರ. ಬಟ್ ಇದು ಒಂಥರ ನಾವೇನೇ ತಲೆ ಕೆರ್ಕೋಬೇಕು ಅಂತ ಜೊತೆ ಇದು. ಯಾಕಂದರೆ ಸಾಮಾನ್ಯ ಒಂದಾಡಿದ್ರೆ ಒಂದು ಆಡಲ್ಲ. ಅದರಲ್ಲಿ ಹುಟ್ಟಿರೋ ಎಲ್ಲ ಗಂಡು ಮಕ್ಕಳು ಆಡಿದೆ, ಹೆಣ್ಣುಗಳನ್ನ ಬಿಡೋಕೆ ಹೋಗಿಲ್ಲ ನಾವು. ಮತ್ತು ಇದರಲ್ಲಿ ಈಗ ಮುಂದೆ ಡೆವಲಪ್ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ನೀವೇ ಅಂತಲ್ಲ, ಇಡೀ ಕರ್ನಾಟಕ ಅಕ್ಕಿ ಪ್ರೇಮಿಗಳು ಎಲ್ಲರೂ ತಲೆ ಕೆರ್ಕೊತಾ ಇದ್ದಾರೆ ಇವನ್ನ ನೋಡಿ. ಯಾಕಂದರೆ ಏನದು ಅಕ್ಕಿ ಆ ವೆದರಲ್ಲೂ ಅಂತ ಆಡ್ ವೆದರ್ ಇದ್ರೂ ಆಡುತ್ತೆ, ಗಾಳಿ ಇದ್ರೂ ಆಡುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಇದುವರೆಗೂ ನೀವು ಅಕ್ಕಿನ ತೋರಿಸಿಲ್ಲ, ಅದನ್ನು ಟೂರ್ನಮೆಂಟ್ ಟೈಮಲ್ಲೂ ತೋರಿಸಲ್ಲ. ಅದೊಂದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು, ಆ ಅಕ್ಕಿ ಹೆಂಗಿದಾವೆ ಅದನ್ನ ನೋಡಬೇಕಲ್ಲ ನಾವು ಅಂತೇಳಿ ಒಂದು 5-6 ವರ್ಷದಿಂದ ಸತತವಾಗಿ ಕಾಯ್ತಾ ಇದ್ರು. ಪ್ಲಸ್ ಹಂಗಾಗಿನೇ ತುಂಬ ಜನ ನಮ್ಗೆ ರಿಕ್ವೆಸ್ಟ್ ಕೂಡ ಮಾಡ್ತಾಯಿದ್ರು, ಸರ್ ಆ ವೆಂಕಟೇಶ್ವರ ದಾವಡಿದು ಇಂಜಿನಿಯರ್ ದಾವಡಿ ಸರ್ದು ಒಂದು ವೀಡಿಯೋ ಮಾಡಿ ಅಂತೇಳಿ. ಫ್ರೆಂಡ್ಸ್ ನೋಡಿ, ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ ನೋಡಿ, ಇಷ್ಟು ದಿನ ಏನದು ಸೀಕ್ರೆಟ್ ಇತ್ತು ಇವತ್ತು ನೋಡಿ ನಾವು ಓಪನ್ ಆಗಿ ತೋರಿಸ್ತಾ ಇದ್ದೀವಿ. ಇದೇ ಅಕ್ಕಿಗಳೇನೆ ಹೆಸರು ಮಾಡಿರೋದು. ಬಾಲ್ 1 ಬಾಲ್ 2 ಅಂತೇಳಿ ನೀವೇನು ನೋಡ್ತಾ ಇದ್ರಲ್ಲ, ಹೆಸರು ಇದೇನೆ ಎರಡೂ. ಇದು ಹೈಯೆಸ್ಟ್ 13-1 ಆಡಿದೆ ಬಾಲ್ 1, ಇದು 13-8 ಆಡಿದೆ ಬಾಲ್ 2 ಅನ್ನೋದು ನೋಡಿ. ಇವೇನೆ ಫ್ರೆಂಡ್ಸ್, ಜೊತೆಯಲ್ಲೇ ಹುಟ್ಟಿರೋದು ಎರಡೂ ಗಂಡು ಪಟ್ಟಗಳು ನೋಡಿ. ಸ್ನೇಹಿತರೆ, ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನೋಡಿ, ಈ ಅಕ್ಕಿನ ಬಿಟ್ಟರು ಅವರು ಹೆಂಗೆ ಅಕ್ಕಿ ಬಿಟ್ಟರು ಅಂತ ಹೇಳಿದ್ರೆ, ಫಸ್ಟ್ ಅಕ್ಕಿ ಬಿಡ್ತಾರೆ, ಅಕ್ಕಿ ಸ್ಟಾರ್ಟಿಂಗ್ ಟೂರ್ನಮೆಂಟು ಖಾಲಿ ಬಿದ್ದೋಗ್ಬಿಡುತ್ತೆ 2025ರಲ್ಲಿ. ಏನಕ್ಕೆ ಅಂದ್ರೆ ಇನ್ನೂ ಬಾಲ ಬರ್ತಾ ಇತ್ತು, ಸ್ವಲ್ಪ ಜಡ್ಜ್ಮೆಂಟ್ ಕಡಿಮೆ ಆಯ್ತು, ಬಿಸಿಲು ಜಾಸ್ತಿ ಆಯ್ತು, ಸ್ವಲ್ಪ ಏರಿಪೇರಿ ಆಗೋಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಜಾಸ್ತಿ ದಿವಸ ಬಿಟ್ಟಿರ್ಲಿಲ್ಲ ಅವರು. ಆಮೇಲೆ ಏನ್ ಮಾಡಿದ್ರು ಇವರು, ಸ್ವಲ್ಪ ಡಿಸ್ಕಸ್ ಮಾಡಿದ್ದೇನೆ 8 ಅಕ್ಕಿಗೆ ಬಾಲ ಕಟ್ಟಿದ್ರು. 8 ಅಕ್ಕಿ ಕಟ್ಟಿದ ಬಾಲ ಕಟ್ಟಿದ ತಕ್ಷಣನೇ ಅಕ್ಕಿ ಗ್ರಿಪ್ ಹಿಡ್ಕೊಂಡ್ಬಿಡ್ತು. ಗ್ರಿಪ್ ಹಿಡ್ಕೊಂಡು ಏನು 8 ಅವರ್ ಆಡ್ತಾ ಇತ್ತು ಅಕ್ಕಿ. ಖಾಲಿ ಅಂದ್ರೆ ಹೋಗ್ತಾ ಇರ್ಲಿಲ್ಲ, ಜಸ್ಟ್ ಒಂದೇ ಒಂದು ಸೆಕೆಂಡ್ ಹಿಂಗ್ ಬಂದಾಗ ಕುತ್ಕೊಂಡ್ಬಿಡೋದು ಅಷ್ಟೇ. ಅದು ಏನೋ ಒಂದು ಬ್ಯಾಲೆನ್ಸ್ ತಪ್ಪಿಡೋದು. ಈ ಹುಡುಗ ನೋಡ್ಕೊಂಡ, ಏನಂತೇಳಿ ಇಲ್ಲ ಇರ್ರಿ ಅಂತೇಳಿ ಡಿಸ್ಕಸ್ ಮಾಡ್ಕೊಂಡು ಇಂಜಿನಿಯರ್ ಹತ್ರ ಆಗಲಿ ಸ್ನೇಹಿತರುಗಳ ಹತ್ರ ಆಗಲಿ ಡಿಸ್ಕಸ್ ಮಾಡಿ 8 ಬಾಲ ಕಟ್ಟಿದ್ರು. 8 ಬಾಲ ಕಟ್ಟಿದ ತಕ್ಷಣ ಸಾಕು 13 ಗಂಟೆ 1 ನಿಮಿಷ, 13 ಗಂಟೆ 5 ನಿಮಿಷ ಆಡ್ತು. ತಿರ್ಗಾ 8 ಬಾಲ ಕಟ್ಕೊಳ್ತು, 13 ಗಂಟೆ 6 ನಿಮಿಷ ಆಡ್ತು. ತಿರ್ಗಾ 8 ಬಾಲ ಕಟ್ಟಿದ್ರು, 13 ಗಂಟೆ 5 ನಿಮಿಷ ಆಡ್ತು. ಉಡಾನ್ಗೆ ಇವರು ಬಿಟ್ಟಿರೋವಾಗ ಮಾಮೂಲಿ ಉಡಾನ್ಗೆ 8:30 ಗಂಟೆ ಕುತ್ಕೊಂಡಿದ್ದೆ ರಾತ್ರಿ. ಸುಮಾರು 14 ಗಂಟೆ ಚಿಲ್ಲರೆ ಏನ್ ಹೇಳ್ತಾರೆ ಅದು ಇವ್ರ ಮನೆ ಮೇಲೆ ಆಡಿದೆ. ಅದಕ್ಕೆ ಸಾಕ್ಷಿಗಳು ನಾವು ಬರೀ ಟೂರ್ನಮೆಂಟ್ ವಿಚಾರ ಹೇಳ್ತಾವ್ರೆ. ಬೆಳಿಗ್ಗೆ 5:50ಕ್ಕೆ ಇವ್ರು ಈ ಅಕ್ಕಿನ ಬಿಟ್ಟವರು ಸಾಯಂಕಾಲ 8:25 ಕುತ್ಕೊಂಡಿದ್ದು ಇವ್ರ ಹತ್ರ ದಾಖಲೆಗಳಿದೆ. ಆದ್ರೆ ಅದನ್ನ ಹೇಳ್ತಾ ಇಲ್ಲ. ಏನಂದ್ರೆ ಅವ್ರು ಖುಷಿಯಾಗಿ ನಮ್ಗೆ ಹೇಳಿರೋದ್ರಿಂದ ಇದನ್ನ ನಾವು ಹೇಳ್ತಾ ಇದ್ದೀರ ಹೊರತು ಇವತ್ತು ಏನ್ ಪ್ರೂವನ್ ಆಗಿದೆ ಅದನ್ನ ಮಾತ್ರ ತೋರಿಸ್ತಾ ಇದಾರೆ. ಟೂರ್ನಮೆಂಟ್ ಮಾತ್ರ ಆಡಿರೋದನ್ನ ತೋರಿಸ್ತಾವ್ರ ಅಂತ ಬರ್ಡ್ಗಳು ಇವೆಲ್ಲ. ಅದಕ್ಕೇನೆ ಹೇಳೋದು. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಹತ್ರ ಇಷ್ಟೆಲ್ಲ ಬ್ಲಡ್ ಲೈನ್ ಇದ್ರು ನಾವು ಹೆಚ್ಚು ಕಡಿಮೆ 6 ವರ್ಷ ತಗೊಂಡಿದ್ವಿ 13 ಅವರ್ ದಾಟ್ಲಿಕ್ಕೆ. ಹೌದು ಸರ್. ಅದನ್ನು 12:58ವರೆಗೂ ಬಂದ್ವಿ. ಲಾಸ್ಟ್ ಇಯರ್ ಅದು 13-5 ಆಡ್ತು. ಇದ್ರ ನೆಕ್ಸ್ಟ್ ಡೇನೆ ಇದು 13-4 13-3 1 ಆಡ್ತು, 13-1 ಆಡ್ತು, 13-2 ಆಡ್ತು. ಅಣ್ಣ ತಮ್ಮ ಇಬ್ರು ಇನ್ ದ ಡಿಫರೆನ್ಸ್ ಆಫ್ 3 days ಎರಡೂ 13 ಅವರ್ ಆಡ್ತು. 1 ನಿಮಿಷ ಗ್ಯಾಪ್. ನಾನು ಈಗ ಅವಾಗಲೇ ಹೇಳ್ದಂಗೆ ಈಗ ಮತ್ತೆ ಒಂದ್ಸರಿ ಹೇಳ್ತೀನಿ, ಅಕ್ಕಿಗಳು ಶೇಪ್ ನೋಡ್ಕೊಳ್ಳಿ. ಎಸ್, ತುಂಬಾ ಇಂಪಾರ್ಟೆಂಟು. ನೋಡಿ ಬ್ರದರ್ಸ್, ಆ ಅಕ್ಕಿಗಳನ್ನ ಶೇಪ್ ನೋಡಿ ಬ್ರದರ್. ಇದು ಸ್ವಲ್ಪ ನೀಟಾಗಿ ತೋರಿಸಪ್ಪ ಆ ಅಕ್ಕಿಗಳನ್ನ, ಖುಷಿಯಾಗಿ ನೋಡ್ಲಿ. ಫ್ರೆಂಡ್ಸ್ ನೋಡಿ, ಈಗ ವೆಂಕಟೇಶ್ವರ ದಾವಡಿಯಲ್ಲಿ ಅವ್ರ ಹತ್ರ ಟೂರ್ನಮೆಂಟ್ಗೆ ಆಡಿರೋಂಥ ಕೆಲವೊಂದು ಬರ್ಡ್ಗಳೆಲ್ಲ ತೋರಿಸಿದ್ರು. ನಮಗೂ ಕೂಡ ನೋಡಿ ತುಂಬಾ ಸಂತೋಷ ಆಯಿತು. ಆಮೇಲೆ ತುಂಬಾ ಒಳ್ಳೊಳ್ಳೆ ಅಕ್ಕಿಗಳನ್ನ ಎಕ್ಸಿಬಿಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು ನೋಡಿ ಸರ್. ಆಮೇಲೆ ನಿಮ್ಮ ದಾವಡಿಯಲ್ಲಿ ಫೇವ್ರೇಟ್ ಜೊತೆಗಳು ಅಂತ ಅಂದರೆ ಈ ಜೊತೆಯಲ್ಲಿ ಆಲ್ಮೋಸ್ಟ್ ಒಂದು ನಮಗೆ ಒಂದು 10 ಮರಿ ಮಾಡಿಸಿದ್ರೆ ಒಂದು 5-6 ಮರಿ ಮೇಲೆ ಆಡ್ತಾ ಇದ್ದಾವೆ ಅನ್ನೋ ಥರ ಒಂದು ಫೇವ್ರೇಟ್ ಜೊತೆಗಳು ಕೆಲವೊಂದು ತೋರಿಸ್ತೀರಾ ಸರ್? ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್ ನೋಡಿ, ವೆಂಕಟೇಶ್ವರ ದಾವಡಿಯಲ್ಲಿ ಫೇವ್ರೇಟ್ ಜೊತೆಗಳಲ್ಲಿ ಇದೊಂದು ಜೊತೆ ಸರ್. ಈ ಜೊತೆ ಬಗ್ಗೆ ಹೇಳಿ ಸರ್. ಇದು ಸಬ್ಜಾ ಜೊತೆ. ಇದು ಬಂದು ನಮ್ಮ ಹುಡುಗನ ಮನೆ ಕೊಟ್ಟಿದ್ದೆ ಪಟದಲ್ಲಿ. ಓಕೆ. ಇದೊಂದು 3 ವರ್ಷ ಆಡ್ತಾವ ಮನೇಲಿ, 10 ವರ್ಷ ಚಿಲ್ಲರೆ.
ಟೂರ್ನಮೆಂಟ್ಗೆ ಟೂರ್ನಮೆಂಟ್ಗೆ. ಓಕೆ ಹಾಂ ಅದಾದ್ಮೇಲೆ ಅವ್ನ ಅಕ್ಕಿ ಇದು ಮಾಡ್ಬಿಟ್ಟ ಹ್ಞೂ ಆಮೇಲೆ ಮತ್ತೆ ತೊಗೊಂಬಂದು ಈ ಎಣ್ಣೆಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 8 ಅವರ್ ಬಂದೈತೆ. ಓಕೆ ಓಕೆ ಫ್ರೆಂಡ್ಸ್ ನೋಡಿ ಕಣ್ಣು ನೋಡಿ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನೋಡಿ ಇವ್ರ ಫ್ರೆಂಡ್ ಮನೆಯಲ್ಲಿ 3 ವರ್ಷ ಆಡಿದೆ ಅಂತ ಇದು. ನಮ್ಮ ಸಬ್ಜಾ ಆಡುತ್ತಲ್ಲ ಅದೇ ಬ್ಯಾಕ್ಗ್ರೌಂಡ್ ಬರ್ತೀವಲ್ಲ, ಬಾಲ್ 1 ಬಾಲ್ 2 ಇದೆಯಲ್ಲ ಅದೇ ಲೈನಾ ಸರ್? ಅದೇ ಲೈನ್ ಇದು. ಫ್ರೆಂಡ್ಸ್ ನೋಡಿ ಬಾಲ್ 1 ಬಾಲ್ 2 ಏನಿದೆ ಅದೇ ಲೈನ್ ಬರುತ್ತಂತೆ ಸಬ್ಜಾ ಇದು. ನೋಡಿ ತುಂಬ ಚೆನ್ನಾಗಿದೆ, ಬಿಡ್ತೀರಿ ನೋಡಿ. ಇದು ಅವ್ರ ಮನೇಲಿ ಎಷ್ಟೊತ್ತು ಆಡಿದೆ ಬ್ರದರ್? 10 ಅವರ್ 50 ನಿಮಿಷ ಎಷ್ಟು 10 ಅವರ್ ಮೇಲೆ ಸುಮಾರು ಸಲ ಆಡಿದೆ. 3 ವರ್ಷ ಆಡಿದೆ. ಫ್ರೆಂಡ್ಸ್ ನೋಡಿ ಆ ಸಬ್ಜಾ ಗಂಡಿಗೆ ನೋಡಿ ಈ ಸಬ್ಜಾ ಹಣ್ಣು ಹಾಕಿದ್ದಾರೆ ಸರ್. ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ದೊಡ್ಡದು ಮಾಡ್ಕೊಂಡ್ವಿ. ಇದು ನಮ್ಮ ಸಬ್ಜಾ ಜಾತಿ ಇದ್ದೇನೆ ಆಡುತ್ತಲ್ಲ ಓಕೆ ಅದೇ ಜಾತಿಲಿ ಒಂದು ಹೆಣ್ಣು ದೊಡ್ಡ ಮಾಡ್ಕೊಂಡು ಇದಕ್ಕೆ ಹಾಕಿ ಮಾಡಿ. ಇವಾಗ ಟೈಮ್ ಬಂದೈತೆ ಇದಕ್ಕೂ ನೋಡಬೇಕು ಮುಂದೆ ಏನಾಗುತ್ತೆ. ಎಷ್ಟೊತ್ತು ಆಡಿದೆ ಪಟ್ಟ? ಒಂದು 7 ಅವರ್ 8 ಅವರ್ ಆಡಿದೆ. ಮೈಸೂರು ರೇಕ್ದಾರ್ ಹೇಳಿದ್ನಲ್ಲ ಆಗಲೇ ನಾನು ಅದು ಮೊಮ್ಮಗ ಆಗೋಣ ಅಲ್ಲಿದು. ಫ್ರೆಂಡ್ಸ್ ನೋಡಿ ಇವ್ರ ದಾವಡಿಲಿ ಫೇವ್ರೇಟ್ ಜೊತೆಗಳಲ್ಲಿ ನೋಡಿ ಇದೊಂದು ಜೊತೆ ಸಬ್ಜಾಗಳು. ಸರ್ ಈಗ ಈ ಗಂಡು ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈ ಗಂಡು ಬಗ್ಗೆ ಸರ್ ಈ ಗಂಡನ ತಂದೆ ಬಂದು ನಾನು ಡೆವಲಪ್ ಮಾಡಿದ್ದು ಮೊದಲು. ಅದಕ್ಕೆ ಮೂಲ ಬಂದು ಈ ಕುಲ್ಮಿ ರೇಖದಾರ್ಗಳದ್ದು ಗಂಡು ಮತ್ತು ಸಬ್ಜಾ ಹಣ್ಣಲ್ಲಿ ಇದರದ್ದು ತಂದೆ ಬಂದಿದ್ದು ಡೆವಲಪ್ ಮಾಡಿದ್ವಿ. ನಾನು ಅಕ್ಕಿ ತೆಗೆದ್ಮೇಲೆ ಮೋಹನ್ ಅವ್ರ ಹತ್ರ ಇತ್ತು ಅದು ಗಂಡು. ಮೈಸೂರು ಮೋಹನ್ ಮೈಸೂರಲ್ಲಿ ಮೋಹನ್ ಅವ್ರ ಹತ್ರ ಅದನ್ನು ಈಸ್ಕೊಂಬಂದು ಇದರದ್ದು ಮರಿ ಮಾಡಿಸಿದ್ದು. ಇದನ್ನು ಬೇರೆ ಕಡೆ ಕೊಟ್ಟಿದ್ದು ಭಾರ್ಗವು, ಅಲ್ಲಿ ಚೆನ್ನಾಗಿ ಆಡಿದೆ. ಇದರ ಮಕ್ಕಳನ್ನ ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಅದು ನಮ್ಮ ಬಾಲ್ ಫ್ಯಾಮಿಲಿದು ಹೆಣ್ಣು ಮಿಕ್ಸ್ ಮಾಡಿದ್ವಿ. ಸರ್ ಎಷ್ಟು ವರ್ಷದ ಲೈನ್ ಸರ್ ಇದು? ಇದು ಸುಮಾರು ನನಗೊತ್ತಿರೋ ಒಂದು 20 ವರ್ಷ ಹಳೆಯ ಲೈನ್ ಇದು. ಹಳೆ ಲೈನ್. ಕುಲ್ಮಿ ರೇಖದಾರರು ಮೂಲ ಇದಕ್ಕೆ. ಓಕೆ ಸರ್. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಇದೂ ಅಷ್ಟೇ ಬಾಲ್ ಫ್ಯಾಮಿಲಿ ಇದೆ. ಇದೂ ಓಕೆ ಇದು ಕೂರ್ತಾ ಇಲ್ಲ, ಬೆಳಗ್ಗೆ ಬಿಟ್ಟರೆ ಹ್ಞೂ ಟೈಮ್ ಸಾಲ್ತಾ ಇರಲ್ಲ ಇದಕ್ಕೆ. ಐನ ಹಂಗೆ ದೊಡ್ಡದು ಮಾಡ್ಕೊಂಡ್ಬಿಟ್ವಿ. ಇದಕ್ಕೆ ಸಬ್ಜಾ ರೇಖದಾರ್ ಹೆಣ್ಣು ಹಾಕಿದೆ. ಇದರಲ್ಲೂ ಅಕ್ಕಿ ಚೆನ್ನಾಗಿ ಆಡ್ತಾ ಇದ್ದಾವೆ. ಇದರಲ್ಲಿ ಇದ್ರ ಮರಿಗಿಂತ ಇದ್ರ ನೆಕ್ಸ್ಟ್ ಮರಿಗಳು ಪರ್ಫಾರ್ಮ್ ಮಾಡ್ತಾವೆ. ಅಂದರೆ ಮೊಮ್ಮಕ್ಕಳು ಚೆನ್ನಾಗಿ ಆಡ್ತವೆ ಈ ಜೊತೆಲಿ ಓಕೆ ಮಕ್ಕಳುಗಳಕ್ಕಿಂತ. ಆಮೇಲೆ ನೋಡಿ ಈ ಗಂಡನ್ ಬಿಡ್ತಾ ಇದ್ರು ಇವ್ರ ಮನೆಯಲ್ಲಿ, ಯಾವಾಗ ಬಿಟ್ರು ಕತ್ಲಾಗಿ ಹೋಗೋದು. ಅಂದ್ರೆ ಬರೀ ತಾಳ್ ಮಾಡಿದ್ರೇನೆ ಸಾಕು, ಬೇಲಿಂದ ತಾಳ್ ಮಾಡಿದ್ರೇನೆ ಕೆರಡಾಗಿ ಸೌಂಡ್ ಬರೋದು. ಇದೇನು ಅಂದ್ರೆ ಚಪ್ಪಾಳೆ ಸೌಂಡ್ 8 ತರ ಕೇಳಿಸುತ್ತೆ. ಆ ತರ ಪಟ 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 ತಾಳ್ ಮಾಡೋದೇನೇನೆ ಪಟ್ ಪಟ್ ಅಂತ ಕೆರಡಾಗಿ 8 ತರ ಕೇಳೋದು. ಅಂದ್ರೆ ಬಿಟ್ಟಾಗೆಲ್ಲ ಕತ್ಲಾಗಿ ಹೋಗ್ಬಿಡೋದು, ಕುತ್ಕೊಳ್ತಾನೆ ಇರ್ಲಿಲ್ಲ. ಯಾವಾಗ ಬಿಟ್ರು ಕತ್ಲಾಗಿ ಹೋಗ್ಬಿಡೋದು ಅಂತ ಅಕ್ಕಿ ಇದು. ಇದಕ್ಕೆ ಜೊತೆ ಮಾಡಿದ್ದಾರೆ. ಸರ್ ಈ ಹೆಣ್ಣು ಬಗ್ಗೆ ಹೇಳಿ ಸರ್. ಇದು ನಮ್ಮ ಸಬ್ಜಾ ಏನು ಆಡ್ತಿದ್ಯಲ್ಲ ಅದ್ರ ಸ್ವಂತ ಅಕ್ಕ ಇದು. ಫಸ್ಟ್ ಇದು ಹುಟ್ಟಿದ ಸರ್? ಫಸ್ಟ್ ಇದೆ ಹುಟ್ಟು. ಇದು 3ನೇ ಬ್ಯಾಚ್ ಹುಟ್ಟು. ಓಕೆ ಸ್ವಂತ ಅಕ್ಕ ಇದು. ಅದಕ್ಕೆ ಮಾಡ್ಕೊಂತ ಇದೆ. ಓಕೆ ಓಕೆ. ಇದ್ರಲ್ಲಿ ಮರಿಗಳು ಬಿಡ್ತಾ ಇಲ್ಲ. ಇದ್ರಲ್ಲಿ ಬರೋ ಮರಿಗಳನ್ನ ಮತ್ತೆ ದೊಡ್ಡದು ಮಾಡಿ ಅದ್ರಲ್ಲಿ ಬ್ರೀಡ್ ಮಾಡ್ತಾ ಇದೆ. ಅಂದ್ರೆ ನಿಮ್ ಲೆಕ್ಕಾಚಾರದಲ್ಲಿ ಪುಟ್ಗೂ ಅಕ್ಕಿ ಆಡುತ್ತಾ ಸರ್ ಇವೆಲ್ಲ? ಅಂದ್ರೆ ಇವ್ರು ಹೇಳೋದೇನಂದ್ರೆ ಈ ಅಕ್ಕಿಗಳನ್ನ ಇನ್ನೂ ಪವರ್ ಜಾಸ್ತಿ ಇರೋದ್ರಿಂದ ಡೈಲ್ಯೂಟ್ ಮಾಡಿ ಊಟ ಮಾಡಿದಷ್ಟು ಈ ಅಕ್ಕಿಗಳು ಆಡುತ್ತೆ ಅಂತ ಹೇಳಿ ನಮ್ಮ ಇಂಜಿನಿಯರ್ ಸಾಹೇಬ್ರು ಹೇಳ್ತಾ ಇರ್ತಾರೆ. ನೋಡಿ ಈ ಅಕ್ಕಿಗಳು ಬೇಕಾದ್ರೆ ನೋಡ್ಕೊಳ್ಳಿ. ಯಾವ್ದಾರ ಈ ಹೆಣ್ಣು ಗಂಡುಗಳಲ್ಲಿ ನಾವು ಯಾವ್ದು ಅಕ್ಕಿ ಹಾಕಿದ್ರು ಮುಂದಕ್ಕೆ ಬಹಳ ಒಳ್ಳೆ ಟೈಮ್ಗಳು ಆಡುತ್ತೆ ಅಂತ ಹೇಳಿ ಈ ಅಕ್ಕಿಗಳಲ್ಲಿ ಹೇಳ್ತಾವ್ರೆ. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಸರ್ ಇದೇನು ಇವಾಗ ಮಕ್ಷಿ ಮತ್ತೆ ರೇಖದಾರು ಆಡ್ತಾ ಜೊತೆ ಪಟ್ಟಗಳು ಆಡ್ತಲ್ಲ, ಅದು ಸ್ವಂತ ಅಪ್ಪ ಇದು. ಅದೇ ಬಾಲಕಟ್ಟೆ ಬಿಡಬೇಕು ಅದ್ರಪ್ಪ ಇದು. ಫ್ರೆಂಡ್ಸ್ ನೋಡಿ ಆವಲ್ಲೇ ಆಡಿರೋ ಅಕ್ಕಿಗಳು ತೋರಿಸ್ಬೇಕಾದ್ರೆ ಒಂದು ಮಕ್ಷಿನೂ ಒಂದು ರೇಖದಾರ್ ತೋರಿಸಿದ್ವಿ. ಅದು ಬಾಲ ಕಟ್ಟಿ ಬಿಡ್ತಾ ಇದ್ವಲ್ಲ, ಬಾಲ ಕಟ್ಟಿ ಬಿಡ್ತಾ ಇದ್ರಲ್ಲ ಎರಡೂ, ಅದ್ರದ್ದು ಅಪ್ಪ ಅಮ್ಮ ಇದು ಮಕ್ಷಿ. ಸರ್ ಇದು ಗೋಪಾಲಣ್ಣ ಅವ್ರ ಮನೆಯಲ್ಲಿ ಇದ್ದಿದ್ದ ಸರ್ ಇದು ಮಕ್ಷಿ ಕಂಡಿದ್ದು. ಫ್ರೆಂಡ್ಸ್ ನೋಡಿ ಇದು ಗೋಪಾಲಣ್ಣನ ಹತ್ರ ಮೋಸ್ಟ್ಲಿ ಆಡಿದ್ದಿರ್ಬೇಕಲ್ಲ ಸರ್ ಇದು?
ಇದು ಅವ್ರು ದೊಡ್ಡದು ಮಾಡ್ರು ಬಿಟ್ಟಿರಿಲ್ಲ. ಇದೊಂದು 2 ದಸ್ತೆಗೆ ನಮ್ಗೆ ಕೊಟ್ಟರು, ಇಟ್ಕೊಂಡಿರಿ ನೀನು ಅಂತ. ಓಕೆ ಓಕೆ ಫ್ರೆಂಡ್ಸ್ ನೋಡಿ, ಇದು ಮಕ್ಷಿ ಗಂಡಿದು. ಜೊತೆ ಇಲ್ಲಿ ಮಾಡಿದ್ದು ನಾವು. ಇದು ಗೋಪಾಲಣ್ಣನ ಮನೆಯಿಂದ ಸಾರ್ ಇಂಜಿನಿಯರ್ ಸಾರ್ ತಗೊಂಬಂದು ಜೊತೆ ಮಾಡಿರೋದು ಇಲ್ಲಿ. ಅಂದರೆ ನಿಮ್ಮ ಹತ್ರ ಒಂದು 50% ಗೋಪಾಲ್ ಅವ್ರ ಅಕ್ಕಿಗಳೇ ಇದೆಯಾ ಸರ್? ಎಷ್ಟು ಪರ್ಸೆಂಟ್ ಇದೆ ಸರ್ ಅಕ್ಕಿಗಳು ಗೋಪಾಲ್ ಅವ್ರ ಅಕ್ಕಿ? ಒಂದು 30%. 30% ಗೋಪಾಲ್ ಅವ್ರ ಅಕ್ಕಿಗಳೇ ಇದೆ. ಆ ತಳಿಗಳಲ್ಲಿ ಬಹಳ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಅಂದ್ರೆ ನೀವು ಕೂಟ್ ಮಾಡಿದ್ಮೇಲೆ ಸ್ವಲ್ಪ ಬೇರೆ ಅಕ್ಕಿಗಳಿಗೆ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸರ್ ಈ ಏನು ಬಗ್ಗೆ ಹೇಳಿ ಸರ್. ಇದು ಗೋಪಾಲ್ ಅವ್ರದ್ದು ಆ್ಯಕ್ಚುಲಿ. ಇದ್ರಲ್ಲಿ ಸ್ವಲ್ಪ ಅಣ್ಣ ಹೇಳೋರು ಗೋಪಾಲ್ ಅವರು ಇದ್ರಲ್ಲಿ ಕೂರಲ್ಲ ಅಂತ ನಮಗೆ ಕೊಟ್ಟಿದ್ರು ಸುಮ್ಮನೆ. ಅಣ್ಣ ಇದನ್ನ ನೋಡಿ ಪೇರ್ ಮಾಡಿ ಸಕ್ಸಸ್ ಆಯ್ತು. ಅಂದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ಬಾಜಿ ಸುತ್ಕೊಂಡ್ ಬಿದ್ದೋಗೋದು ಜಾಸ್ತಿ ಇದರಲ್ಲಿ. ಓಕೆ, ಆಮೇಲೆ ಇದು ಸಾರು ಜೊತೆ ಮಾಡಿರೋದು. ಹೌದು ಸರ್, ಈ ಜೊತೆನ ಅದು ಕುತ್ಕೊಳ್ತಾ ಇರಲಿಲ್ಲ, ಇದು ಕುತ್ಕೊಳ್ಳುತ್ತೆ ಅಂತ ಹೆಂಗೆ ನೀವು ಗೆಸ್ ಮಾಡಿದ್ರಿ ಸರ್? ಕೂತ್ಕೊಳ್ಳಲು ಇರೋದಕ್ಕೆ ಕೆಲವು ತೊಂದರೆಗಳಿದೆ ಅಕ್ಕಿಯಲ್ಲಿ. ಪ್ಯೂಪಿಲ್ ತೊಂದರೆ ಇರುತ್ತೆ, ವಾಟರ್ ಲೈನ್ ತೊಂದರೆ ಇರುತ್ತೆ. ಅದನ್ನು ಸ್ಟಡಿ ಮಾಡಿಕೊಂಡು ಅದಕ್ಕೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಎಣ್ಣೆ ಮ್ಯಾಚ್ ಮಾಡಿ ಜೊತೆ ಮಾಡಿ, ಆಮೇಲೆ ಸ್ವಲ್ಪ ನೀರು ಬದಲಾಯಿಸ್ಬೇಕು. ಅಂದ್ರೆ ಇದರಲ್ಲಿ ಈ ಜೊತೆಲಿ ಹೆಂಗೆ ನೋಡಿದ್ರಿ ಸರ್ ನೀವು? ಒಂದರಲ್ಲಿ ಅಂದರೆ ಈ ಜೊತೆಲೇನು ಅಕ್ಕಿ ಫಾಲ್ಟ್ ಏನು ಇರಲಿಲ್ಲ ಫಸ್ಟಿಂದನೂ. ಓಕೆ, ನೋಡಿದ್ವಿ ನಮ್ಗೇನೇನು ಬೇಕೋ ಅಂಶಗಳೆಲ್ಲ ಈ ಅಕ್ಕಿಗಳಲ್ಲಿ ಕಾಣಿಸ್ತು. ಎರಡನ್ನು ಪೇರ್ ಮಾಡಿದ್ವಿ. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ನಮ್ಮ ಚೀನಿ ನಾಡ್ತಾ ಇತ್ತಲ್ಲ, ಅದು ಸ್ವಂತ ತಂದೆ ಇದು. ಓಕೆ ಓಕೆ. ಅದ್ರ ತಾಯಿ ಬಂದು ಆಕ್ಚುಲಿ ಸತ್ತೋಯ್ತು. ಅಣ್ಣ ಫಸ್ಟೇ ಜೊತೆ ಮಾಡಿದ್ದು ಅದಕ್ಕೆ. ಆ ತಾಯಿ ಸತ್ತೋಗ್ಬಿಡ್ತು. ಇದು ಬಂದು ಅದೇ ತರನೇ ಒಂದು ಹೆಣ್ಣು. ಅದೇನು ಬಣ್ಣ ಸರ್ ಅದು? ಅದು ಚೀನಿ ಪಿಳಾಂಕನೆ. ಇವಾಗ ಈ ಸಲ ಹೊಸದಾಗಿ ಜೊತೆ ಹಾಕಿದ್ದಾರೆ. ಫ್ರೆಂಡ್ಸ್ ನೋಡಿ, 2020ರಲ್ಲಿ ಒಂದು ಚೀನಿ ಆಡ್ತು ಅಂತ ಹೇಳಿದ್ರಲ್ಲ, ನೋಡಿ ಅದ್ರದ್ದು ಅಪ್ಪ ಇದು. ನೋಡಿ ಆಲ್ಮೋಸ್ಟ್ ತಾರನೇ, ಆದರೆ ಎಲ್ಲೋ ಒಂದು 2 ಕಡೆ ಪ್ಯಾಚ್ ಇದೆ ಅಷ್ಟೇ. ವಾರದಲ್ಲಿ 3 ಸರಿ 12+ ಅವರ್ಸ್. ಇದಾಗಿದೆಯಾ? ಗೋಪಾಲ್ ನೋಡಿ ಬಿಡ್ತೀನಿ. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಅದೇ ಇವಾಗ ಚೀನಿ ಇದು ಗೋಪಾಲ್ ಅವ್ರದ್ದು ಆಕ್ಚುಲಿ. ಇವಾಗ ಅಣ್ಣ ಹೊಸದಾಗಿ ಜೊತೆ ಮಾಡಿದ್ದಾರೆ. ಓಕೆ ಓಕೆ. ಯಾಕಂದ್ರೆ ಇದು ರಿಲೇಷನ್ ಆಡಿದ್ದು, ಅದರಿಂದ ಪ್ಯಾಟರ್ನ್ ನೋಡಿ ಎಲ್ಲ ಅಣ್ಣ ನೋಡಿ ಹಾಕಿದ್ದಾರೆ. ಫ್ರೆಂಡ್ಸ್ ನೋಡಿ, ಆ ಚೀನಿಗೆ ಅಮ್ಮನೂ ಇದೇ ಥರ ಇತ್ತಂತೆ, ಚೀನಿ ಪ್ಲಸ್ ಇದೇ ಬ್ಲಡ್ ಲೈನು. ಹಂಗಾಗಿ ನಮ್ಮ ಗೋವಿಂದರಾಜ್ ಸರು ಅದೇ ಇದರಲ್ಲಿ ಮತ್ತೆ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಈಗ ಮೇಯ್ನ್ ಏನು ಇದೆಲ್ಲ ತೋರಿಸೋ ಉದ್ದೇಶ ಅಂದರೆ, ನೀವು ನೋಡ್ಬೋದು, ನಿಮಗೂ ಗೊತ್ತಾಗುತ್ತೆ ಹೆಂಗೆ ಪೇರ್ ಮಾಡಿದ್ದಾರೆ ಏನು ಅಂತೇಳಿ ಕಲಿಬೋದು ಅಂತೇಳಿ ತೋರಿಸ್ತಾ ಇದ್ದೀವಿ. ಚೆನ್ನಾಗಿ ಆಡಬೇಕು. ನಮಗೆ ಫೋನ್ ಜಾಸ್ತಿ ಆಗಬೇಕು. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಇದು ನಾನು ಹೇಳಿದ್ನಲ್ಲ ಮರ್ಗಪ್ಪ ಮರದ ಮೇಲೆ ಕೂರುತ್ತೆ ಅಂತ, ಅದಕ್ಕೆ ಅಣ್ಣ ಸಬ್ಜೆಂಡ್ ಮಾಡಿದೆ. ಇದ್ರ ಜೊತೆಲೆ ನಮ್ದು ಒಂದು ತಿರುವಾಕತ್ತಲ್ಲ ಪಲ್ಟಿ ಹೋದ, ಅದೇ ಇದೇ ಜೊತೆಗೆ ಬಂದಿದ್ದು. ಇದೇ ಜೊತೆಗೆ ಬಂದಿದ್ದು. ಫ್ರೆಂಡ್ಸ್ ನೋಡಿ, ಒಂದು ಸಬ್ಜಾ ಒಂದು 12:15 ಆಡ್ಬಿಟ್ಟು ಒಂದು ಉಳ್ಳಾಕ್ಬಿಟ್ಟು ಕುತ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಅದ್ರದ್ದು ಅಪ್ಪ ಅಮ್ಮ ಇದು. ನೋಡಿ ಇದನ್ನ ಆಲ್ರೆಡಿ ನೋಡಿದ್ದೀರಾ, ಆಡೋ ಅಕ್ಕಿಗಳು ತೋರಿಸ್ಬೇಕಾದ್ರೆ ತೋರಿಸಿದ್ದೀವಿ ಮರ್ಗಪ್ಪ ಅಂತೇಳಿ. ಇದು ಡೂಮ ನೋಡಿ, ಅದಕ್ಕೆ ಹೆಣ್ಣು ಇದು ಮಾಡಿದ್ದಾರೆ ಫ್ರೆಂಡ್ಸ್. ಇದು ನಮ್ಮ ಗೋವಿಂದರಾಜ್ ಸರ್ ಅವರು ಈ ಸತಿ ಮಾಡಿದ್ದಾರೆ. ಇಲ್ಲ ಅವಾಗೆ ಮಾಡಿ ಸೆಟ್ಟಿಂಗ್ ಜೊತೆ ಆಡ್ತಾ ಇದಾವ ಸರ್. ಅದು ಬಿಟ್ರೆ ಮತ್ತೆ ಬೇರೆ ಮಾಡಿಸಿದ್ದೀರಾ? ಬೇರೆ ಮಾಡಿ ಅದು ಸ್ವಲ್ಪ ಅದೇ ಇದೆ ಬಾಜಿ ಸ್ವಲ್ಪ ತೊಂದರೆ, ಇಲ್ಲಾಂದ್ರೆ ಆಡುತ್ತೆ. ಆ ಥರ ಶುಕ್ರ ಪಕ್ರ ಎಲ್ಲ ಹೊಡೆದಿದೆ, ಅದಕ್ಕೆ ಬಿಡಕ್ಕಾಗ್ತಾ ಇಲ್ಲ. ನೋಡಿ ಆ ಸಬ್ಜಾ ಏನು 12:15 ಆಡ್ತಲ್ಲ, ಅದ್ರದ್ದು ಅಪ್ಪ ಅಮ್ಮ ಫ್ರೆಂಡ್ಸ್. ಇದು ಗಂಡು ಆಲ್ರೆಡಿ ತೋರಿಸಿದ್ದೀವಿ, ಹಂಗಾಗಿ ಹೆಣ್ಣು ಮಾತ್ರ ತೋರಿಸ್ತಾ ಇದ್ದೀವಿ. ಈ ಜಾತಿ ಎಷ್ಟು ಹೇಳಪ್ಪ? ಮರ್ಗಪ್ಪ ಇದು ಬಾಲ್ ಫ್ಯಾಮಿಲಿಗೆ ಬರುತ್ತೆ. ಅಂದ್ರೆ ಎಲ್ಲಾನು ಬಾಲ್ ಫ್ಯಾಮಿಲಿಗೆ ಟಚ್ ಇದೆ ಸ್ವಲ್ಪ. ಹೌದು.
ಆಮೇಲೆ ನೋಡಿ ಈ ಮನೆಯಲ್ಲಿ ನಮ್ಮ ಇಂಜಿನಿಯರ್ ಸಾಹೇಬರು ಅಷ್ಟೇ ಅವ್ರ ಹಳೆ ಅಕ್ಕಿಗಳೆಲ್ಲ ತಂದು ಸೇರಿಸಿ ಆ ಮೈನಸಲ್ಲಿ ಇರೋ ಅಕ್ಕಿಗಳನ್ನೆಲ್ಲ ಪ್ರೆಸ್ ಮಾಡಿ ಇವತ್ತು ಒಂದು ಈ ಸ್ಟೇಜಿಗೆ ಬಂದಿದೆ. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಇದು ನಮ್ಮ ಕತ್ರಿ ಬಾಲ ನೋಡಿದ್ರಲ್ಲ, ಅದು ಸ್ವಂತ ಮಗ ಇದು. ಇದಕ್ಕೆ ಬಾಲ್ ಫ್ಯಾಮಿಲಿ ಒಂದು ಎಣ್ಣೆ ಹಾಕಿ ಇದು ಕತ್ತಿದಾಗ್ಬಿಡ್ತು, ಅದಕ್ಕೆ ದೊಡ್ಡದು ಮಾಡ್ಕೊಂಡ್ವಿ. ಅದಕ್ಕೊಂದು ಸಬ್ಜೆಕ್ಟ್ ಹಾಕಿದೀವಿ. ಇದನ್ನು ಸೆಟ್ಟಿಂಗ್ ಜೊತೆನೆ. ಈ ಜೊತೆಲಿ ಏನು ಪರ್ಫಾರ್ಮೆನ್ಸ್? ಈ ಜೊತೆ ಒಂದು 8-9 ಗಂಟೆ ಆಡ್ತಿದೆ. ಅದೇ ಸೀಲಿಗೆ ಬಿಡಕ್ ಆಗ್ತಿಲ್ಲ ನನ್ನ ಕೈಲಿ. ನೋಡ್ಬೇಕು, ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕತ್ ಕ್ರಾಸ್ ಆಗಿದೆಯಂತೆ ಹಳೇದು. ಸರ್ ಈ ಹೆಣ್ಣು ಬಗ್ಗೆ ಹೇಳಿ ಸರ್. ಇದು ನಮ್ಮ ಸಬ್ಜೆ ಏನು ಆಡ್ತಾ ಇದೆಯಲ್ಲ, ಅದು ಸ್ವಂತ ಅಕ್ಕ. ಇದೊಂದು ಅಕ್ಕ. ಇದಕ್ಕೇನೆ ಅಕ್ಕಿ ಚೆನ್ನಾಗಿ ಆಡ್ತಿದೆ. ಬಾಲ್ 1 ಬಾಲ್ 2 ಇದೂನು ಅಕ್ಕ. ನೋಡಿ ಫ್ರೆಂಡ್ಸ್, ಬಾಲ್ 1 ಬಾಲ್ 2 ಏನಿದೆ ಅದಕ್ಕೆ ಇದೂನು ಕೂಡ ಅಕ್ಕ ಅಂತೆ. ಹಾಕಿದ್ರೆ ಅಲ್ಲ ಅವ್ರ ಕಡೆಯಿಂದ ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ಅಣ್ಣನೇ ಡೆವಲಪ್ ಮಾಡಿದ್ದು ಬ್ರೀಡು. ಇದಕ್ಕೆ ಇವಾಗ ಇದು ಹೊಸ ಜೊತೆ ಆ್ಯಕ್ಚುಲಿ. ಓಕೆ, ಇವಾಗ ಟ್ರೈ ಮಾಡೋಣ ಅಂತ. ಇದು ಬಾಲ್ ಫ್ಯಾಮಿಲಿ ಇಲ್ಲ, ಇದು ಅಣ್ಣನ ಜಾತಿ ಫ್ಯಾಮಿಲಿ. ಓಕೆ, ನಮ್ಮ ಇಂಜಿನಿಯರ್ ಸರ್ ಡೆವಲಪ್ ಮಾಡಿರೋಂಥ ಬ್ರೀಡ್ ಇದು ಫ್ರೆಂಡ್ಸ್. ನೋಡಿ ಇದು ಗಂಡಿದು. ನೋಡಿ ಇದು ನಮ್ಮ ಇಂಜಿನಿಯರ್ ಸಾಹೇಬ್ರೆ ಮಾಡಿರೋದು ಬ್ರೀಡ್. ಇದು ಡೆವಲಪ್ ಮಾಡಿದ್ದಾರೆ. ಸರ್ ಈ ಹೆಣ್ಣು ಬಗ್ಗೆ ಹೇಳಿ ಸರ್. ಇದು ನಮ್ಮ ಸಬ್ಜೆ ಏನು ಆಡುತ್ತಲ್ಲ, ಅದ್ರ ಅಮ್ಮನ ಸ್ವಂತ ತಂಗಿ ಇದು. ಇವಾಗ ಇದಕ್ಕೆ ಹೊಸ ಪೇರ್ ಮಾಡಿ ನೋಡೋಣ ಅಂತ. ಇದು ನನಗೆ ಗೊತ್ತಿರಂಗೆ ಆಡುತ್ತೆ ಅಂತ ನನಗೆ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಜೊತೆಗಳಲ್ಲಿ ಇದೊಂದು ಜೊತೆ ಮಾಡಿದ್ದಾರೆ ಆಡಬೇಕು ಅಂತೇಳಿ. ನೋಡಿ ಕಣ್ಣೆಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ಇದೊಂದು ಅವ್ರ ಫೇವ್ರೇಟ್ ಜೊತೆ. ನೋಡಿ ಗಂಡು ಶೇಪ್ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಇದು ಗೋಪಾಲ್ ಅವ್ರದ್ದು ಸಿಮೆಣ್ಣೆ ದೊಡ್ಡ ಗಂಡಿದು. ಹಾಂ, ಇದಕ್ಕೆ ಅಣ್ಣ ಮೈಸೂರು ಮೌನ ಹತ್ರ ಇಸ್ಕೊಂಬಂದು ಪೇರ್ ಮಾಡಿದ್ದೀನಿ ಅಂತ ಮಾಡಿದ್ದಾರೆ. ನೋಡ್ಬೇಕು ಈ ಸಲ. ಓಕೆ ಓಕೆ. ನೋಡಿ ಫ್ರೆಂಡ್ಸ್, ಇದು ಗೋಪಾಲಣ್ಣವ್ರ ಮನೇಲಿ ಸೀಮೆಣ್ಣೆ ಬ್ರೀಡ್ ಅಂತ ಇದೆಯಲ್ಲ, ಅದರಲ್ಲಿ ದೊಡ್ಡ ಗಂಡು ಅಂತ ಇದು. ನೋಡಿ ಗೋಪಾಲಣ್ಣನ ಸೀಮೆಣ್ಣೆ ಬ್ರೀಡ್ಗಳು ಅಷ್ಟೇ ತುಂಬ ಫೇಮಸ್ಸು. ತುಂಬ ಕಡೆ ಆಡ್ತಾ ಇದ್ದಾವೆ, ತುಂಬ ಹೆಸರು ಮಾಡಿದ್ದಾವೆ. ಇದರಲ್ಲಿ ಅವ್ರು ಮರಿನೇ ಮಾಡಿಸ್ತಾ ಇರಲಿಲ್ಲ, ಯಾರಿಗಾರು ಕೊಡಬೇಕು ಅಂತ ಒಂಟಿನೇ ಮಾಡ್ಕೊಂಡಿರೋರು ಯಾವಾಗಲೂ. ಇದು ಅಣ್ಣ ಮೈಸೂರು ಮನೆಗೆ ಹೋಗಿ ಇದನ್ನು ಅದಕ್ಕೆ ಹಾಕೋಣ ಅಂತ ತಗೊಂಬಂದಿದ್ದಾರೆ. ಸರಿ, ಯಾಕೆ ಮಾಡಿಸ್ತೀವಿ ನೋಡಬೇಕು. ಫ್ರೆಂಡ್ಸ್ ನೋಡಿ ಹೆಣ್ಣು
ನೋಡಿ ಆ ಸೀಮೆಣ್ಣೆ ಗಂಡಿಗೆ ನೋಡಿ ಸಾರು ಮೈಸೂರು ಮೋಹನ್ ಸಾರ್ ಹತ್ರಿಂದ ಈಸ್ಕೊಂಡ್ ಬಂದಿದ್ದಾರೆ.